ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕಳೆದ ವಿಡಿಯೋದಲ್ಲಿ ನಾವು ಅರ್ಧಕ್ಕೆ ಬಿಟ್ಟಿರ್ತಕ್ಕಂತಹ ಮಾಡೆಲ್ ಕ್ವಶನ್ ಪೇಪರ್ನ ಈ ಒಂದು ಸೆಷನ್ನಲ್ಲಿ ಅನಲೈಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಸಶಸ್ತ್ರ ಪಡೆಗಳ ಸರ್ವೋಚ್ಚ ದಂಡನಾಯಕರು ಯಾರು ಅಂತ ಕೇಳಿದ್ದಾರೆ. ಸೊ ಇವಾಗ ಮೂರು ಪಡೆಗಳು ಬರುತ್ತೆ, ಒಂದು ಭೂಸೇನೆ, ಎರಡು ವಾಯುಸೇನೆ, ಹಾಗೆ ಮೂರನೇದು ನಿಮಗೆ ನೌಕಾಸೇನೆ ಅಂತ ಕಂಡುಬರುತ್ತೆ. ಈ ಮೂರು ಪಡೆಗಳ ಸರ್ವೋಚ್ಚ ದಂಡನಾಯಕರು ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಇವರು ನ್ಯಾಯಾಂಗಕ್ಕೆ ಸಂಬಂಧಿಸಿದ್ದಾರೆ. ಸೊ ಇವರು ಇದಕ್ಕೆ ಏನು ರಿಲೇಟೆಡೇ ಆಗಲ್ಲ ಅದು. ಆ್ಯಂಡ್ ದೆನ್ ಲೋಕಸಭಾ ಸ್ಪೀಕರು ಜಸ್ಟ್ ಲೋಕಸಭೆಗೆ ಮಾತ್ರ ಸೀಮಿತವಾಗಿರ್ತಾರೆ. ಸೊ ಏನಾದರೂ ಜಂಟಿ ಅಧಿವೇಶನ ಕರೆದ್ರೆ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋಕ್ಕೆ ಮಾತ್ರ ಇವರು ಅಲ್ಲೇ ಸೀಮಿತ ಇವರು, ಸರಿನಾ? ಸೊ ಅದನ್ನು ಹೊರತಾಗಿ ಇವರು ಹೊರಗಡೆ ಯಾವ ಕಾರ್ಯವೂ ಇವರು ನಿರ್ವಹಿಸಲ್ಲ, ಯಾರು? ಈ ಲೋಕಸಭೆ ಸ್ಪೀಕರು. ಹಾಗೆ ಭಾರತ ರಾಷ್ಟ್ರಪತಿ ಅಂತ ಕೊಟ್ಟಿದ್ದಾನೆ, ಮತ್ತೆ ಮೇಲಿನ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಭಾರತ ರಾಷ್ಟ್ರಪತಿ. ಬಟ್ ಇವಾಗ ಭಾರತ ರಾಷ್ಟ್ರಪತಿ ಕೊಟ್ಟಿರಲಿಲ್ಲ, ವ್ಯಕ್ತಿಗಳ ಹೆಸರು ಕೊಟ್ಟಿದ್ದ ಅಂದರೆ ಏನಂತ ಹಾಕ್ಬೋದು? ಇವಾಗ ನರೇಂದ್ರ ಮೋದಿ, ಜಗದೀಪ್ ಧನ್ಕರ್, ಹಾಗೆ ದ್ರೌಪದಿ ಮುರ್ಮು, ಮತ್ತೆ ಯಾರು ಹಾಕ್ಬೋದು? ಸಂಜೀವ್ ಖನ್ನಾ ಅಂತ ಹಾಕ್ಬೋದು. ಯಾರನ್ನ ನೀವು ಕರೀತೀರಾ? ಸೊ ಭಾರತದ ಸರ್ವೋಚ್ಚ ದಂಡನಾಯಕರು ಯಾರಿದ್ದಾರೆ? ದ್ರೌಪದಿ ಮುರ್ಮು ಇದ್ದಾರೆ. ವೈ ದ್ರೌಪದಿ ಮುರ್ಮು ಅಂತ ಹೇಳ್ಬಹುದು ಅಂದರೆ, ಇವಾಗ ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದಾರೆ ಅಂದರೆ ಸೊ ಸರ್ವೋಚ್ಚ ದಂಡನಾಯಕರು ಕೂಡ ಅವರೇ ಆಗಿರ್ಬೇಕಲ್ವಾ? ಸೊ ಹಾಗೆ ನೀವು ನೆನ್ಪಿಟ್ಕೋಬೇಕು. ಹಾಗೆ ನಮ್ಮ ಭಾರತದ ಪ್ರಸ್ತುತ ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂತ ನಿಮಗೆ ಕೇಳ್ತಾನೆ. ಸೊ ಆಲ್ರೆಡಿ ನಮ್ಮ ಕರ್ನಾಟಕ ಎಕ್ಸಾಮಲ್ಲಿ ಮತ್ತು ಲಾಸ್ಟ್ ನಡೆದಿರ್ತಕ್ಕಂತಹ, ಈ ವರ್ಷ ಅಲ್ಲ ಹೋದ ವರ್ಷ ನಡೆದಿರ್ತಕ್ಕಂತಹ ನಿಮ್ಮ GD ನಲ್ಲೂ ಕೂಡ ಕೇಳಿದ್ದ ಈ ಪ್ರಶ್ನೆ. ಸೊ ವೈಸ್ ಪ್ರೆಸಿಡೆಂಟ್ ಪ್ರಸ್ತುತ ಯಾರಿದ್ದಾರೆ ಅಂತ. ಸೊ ಯಾರಿದ್ದಾರೆ ಅಂದರೆ ಜಗದೀಪ್ ಧನ್ಕರ್ ಅಂತ ಇದ್ದಾರೆ, ಸರಿನಾ? ಸೊ ಜಗದೀಪ್ ಧನ್ಕರ್. ಹಾಗೆ ನೀವು UGC ಅಂತ ಕೇಳಿರ್ತೀರಾ. ಈ UGCಯ ಪ್ರಸ್ತುತ ಚೇರ್ಮನ್ ಯಾರು ಇದ್ದಾರೆ ಗೊತ್ತಾ? ಅವ್ರ ಹೆಸರು ಕೂಡ ಸೇಮ್ ಜಗದೀಪ್ ಅಂತಾನೆ ಇದೆ, ಸರಿಯಾ? ಸೊ ಸೇಮ್ ಹೆಸರು ಯಾರಾದರೂ ಇದ್ದರೆ ಏನಿಲ್ಲ, ಡಾಟ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋಕೆ ಅಷ್ಟೇ, ಸರಿಯಾ? ಸೊ ಬೇಕಾದರೆ ನೀವು ನೋಡಬಹುದು, ಇವಾಗ ಕಾಂಪ್ಟ್ರೋಲರ್ ಆ್ಯಂಡ್ ಜನರಲ್ ಯಾರಿದ್ದಾರೆ ಅಂತ ಕೇಳಿದ್ರೆ, ಓಕೆ, ಯಾರಿದ್ದಾರೆ ಅಂತ ಹೇಳ್ಬೋದಾ? ಸಂಜಯ್ ಅಂತ ಹೆಸರು ಬರುತ್ತೆ ಅಲ್ವಾ ಅವ್ರದ್ದು. ಹಾಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ? ಅವ್ರದ್ದು ಕೂಡ ಸಂಜಯ್ ಅಂತಲೇ ಬರುತ್ತೆ, ಸರಿನಾ? ಹಾಗೆ ಇವಾಗ ಯಾರ್ದು RBI ನೂತನ ಗವರ್ನರ್ ಯಾರಿದ್ದಾರೆ? ಅವ್ರದ್ದು ಕೂಡ ಸಂಜಯ್ ಅಂತಲೇ ಬರುತ್ತೆ. ಸರ್ ಇಲ್ಲ ಸರ್, ಸಂಜೀವ್ ಅಂತ ಒಬ್ಬರದು ಬರುತ್ತೆ. ಹೌದು ಸರ್, ಬರುತ್ತೆ ಸರ್, ಸಂಜೀವ್ ಅಂತ ಬರುತ್ತೆ. ಸೊ ಸಂಜೀವ್ ಅನ್ನೋವ್ರದ್ದು ಮುಂದೆ ಸರ್ನೇಮ್ ಏನಿದೆ, ಅವ್ರು ಎದಕ್ಕೆ ಸಂಬಂಧಿಸಿದ್ದಾರೆ, ಇದನ್ನು ಹೇಳಬೇಕಾಗತ್ತೆ ಇವಾಗ ನಾವು ಮೊದಲು. ಇವಾಗ ಸಂಜಯ್ ಮೂರ್ತಿ ಅಂತ ಏನಾದರೂ ಇದ್ದರೆ ಅವರು ಕಾಂಪ್ಟ್ರೋಲರ್ ಆ್ಯಂಡ್ ಜನರಲ್ ಆಫ್ ಇಂಡಿಯಾ ಇದ್ದಾರೆ ಪ್ರಸ್ತುತ. ಹಾಗೆ ಸಂಜೀವ್ ಖನ್ನಾ ಅಂತ ಏನಾದರೂ ಇದ್ದರೆ, ಓಕೆ, ಸಂಜೀವ್ ಖನ್ನಾ ಅಂತ ಇದ್ದರೆ ಅವರು ಪ್ರಸ್ತುತ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಹಾಗೆ ಏನಾದರೂ ಸಂಜಯ್ ಮಲ್ಹೋತ್ರಾ ಅಂತ ಏನಾದರೂ ಇದ್ದರೆ RBIನ ನೂತನ 26ನೇ ಗವರ್ನರ್ ಆಗಿದ್ದಾರೆ. ಯಾರು? ಈ ಸಂಜಯ್ ಮಲ್ಹೋತ್ರಾ, ಸರಿನಾ? ಸೊ ಸೇಮ್ ಇದ್ದಾವೆ ಮೂರು ಹೆಸರುಗಳು. ಈ ಮೂವರಿಗೂ ಕೂಡ 2024ರಲ್ಲೇ ನೇಮಕಗೊಂಡಿದ್ದಾರೆ ಇವ್ರನ್ನ, ಈ ಮೂರು ಜನ ಕೂಡ, ಸರಿನಾ? ಸೊ ಅದಕ್ಕೆ ಮೂರು ಜನ ಹೆಸರು ಕನ್ಫ್ಯೂಷನ್ ಆಗುತ್ತೆ, ಎಲ್ಲ ಸಂಜಯ್ ಎಲ್ಲ ಹಾಗೆ ಅನಿಸುತ್ತೆ, ಸರಿನಾ? ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಹೇಗೆ ಈ ಸಂಜೀವ್ ಖನ್ನಾ ಅವ್ರದ್ದು ನಾವು ನೆನ್ಪಿಟ್ಕೋಬಹುದು. ಹೇಗೆ ಇವಾಗ ಸುಪ್ರೀಂ ಕೋರ್ಟ್ದು ಮುಖ್ಯ ನ್ಯಾಯಮೂರ್ತಿಗಳು ಸಂಜೀವ್ ಖನ್ನಾ. ಇವಾಗ ತಪ್ಪು ಮಾಡಿದಾಗ ಖನ್ ಅಂತ ಹೊಡಿತಾರೆ, ಸರಿನಾ? ಸೊ ತಪ್ಪು ಮಾಡಿದವರಿಗೆ ಖನ್ ಅಂತ ಹೊಡಿತಾರೆ. ಸೊ ಸುಪ್ರೀಂ ಕೋರ್ಟ್ ಕೂಡ ತಪ್ಪು ಮಾಡಿದವರಿಗೆ ಆ ಸಂಜೀವ್ ಖನ್ನಾ ಏನು ಮಾಡ್ತಾರೆ? ಖನ್ ಅಂತ ಹೊಡಿತಾರೆ. ಸೊ ಈಗ ನೆನ್ಪಿಟ್ಕೋಬಹುದು, ಮುಗೀತದೆ. ಹಾಗೆ ನೆಕ್ಸ್ಟ್ ಯಾವುದು ಅಂದರೆ ಈ ಸಂಜಯ್ ಮಲ್ಹೋತ್ರಾ ಅವರು, ಸರಿನಾ? ಈ ಸಂಜಯ್ ಮಲ್ಹೋತ್ರಾ ಅನ್ನೋರು ಏನಿದಾರಲ್ವಾ, ಆ ಮಲ್ಹೋತ್ರಾ ಅನ್ನೋ ಸರ್ನೇಮ್ ನಿಮಗೆ ಏನು ಸಿಗುತ್ತೆ, ಜಾಸ್ತಿ ನಿಮಗೆ ಬ್ಯಾಂಕಿಂಗ್ ವಲಯದಲ್ಲೇ ಕಂಡುಬರುತ್ತೆ. ಆ ಕಮಿಟಿಗಳಾಗಲಿ, ಮಲ್ಹೋತ್ರಾ ಕಮಿಟಿ ಆಗಲಿ, ಆ್ಯಂಡ್ ದೆನ್ ಮಲ್ಹೋತ್ರಾ ಅಂತ ಬರ್ತಾರೆ. ಸೊ ಈ ಮ್ಯಾಕ್ಸಿಮಮ್ ಏನಿದೆ ಅಂದರೆ ನಿಮಗೆ RBI ರಿಲೇಟೆಡು, ಒಟ್ಟಿನಲ್ಲಿ ದುಡ್ಡಿನ ರಿಲೇಟೆಡೇ ಹೋಗ್ತದೆ. ಸೊ ಅದಕ್ಕೆ ಏನು ಮಾಡ್ಬೋದು, ನೀವು ಮಲ್ಹೋತ್ರಾ ಅಂದರೆ RBI ಅಂತ ನೆನ್ಪಿಟ್ಕೋಬೋದು, ಸರಿನಾ? ಸೊ ಈಗ ಏನಾದರೂ ಮಾಡ್ಕೊಳ್ಳಿ, ಕಡಿಗೂ ಈ ಖನ್ನಾದು ಒಂದಾದರೂ ನೆನ್ಪಿಟ್ಕೊಳ್ಳಿ, ಉಳಿದಿದ್ದೆರಡು ನೀವು ಎಲಿಮಿನೇಟ್ ಮಾಡೋಕ್ಕೆ ಬರುತ್ತೆ, ಸರಿಯಾ? ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನಕ್ಷೆಯನ್ನು ಬಳಸಿಕೊಂಡು ನೀವು ಏನನ್ನು ಹಿಡಿಯಬಹುದು ಅಂತ ಕೇಳಿದಾನೆ. ಇವಾಗ ನಕ್ಷೆ ಮ್ಯಾಪ್ ಇದೆ, ಗೂಗಲ್ ಮ್ಯಾಪ್ ಇದೆ. ಗೂಗಲ್ ಮ್ಯಾಪ್ ಹಿಡ್ಕೊಂಡು ನೀವು ಏನೇನು ಕಂಡು ಹಿಡಿಬಹುದು, ದೂರ ಎಷ್ಟಿದೆ ಅಂತ. ಇವಾಗ ನಿಮ್ಮ ಹೊನ್ನಾವರದಿಂದ, ಓಕೆ, ಸೊ ಹೊನ್ನಾವರ ಎಲ್ಲಿದೆ? ಉತ್ತರ ಕನ್ನಡದಲ್ಲಿದೆ. ಸೊ ಹೊನ್ನಾವರದಿಂದ ಭಟ್ಕಳ ಎಷ್ಟು ಕಿಲೋಮೀಟರ್ ಇದೆ, ಹೊನ್ನಾವರದಿಂದ ಬೆಂಗಳೂರು ಎಷ್ಟು ಕಿಲೋಮೀಟರ್ ಇದೆ ಅಂತ ದೂರ ನೋಡ್ಬೋದು, ಸರಿನಾ? ಹಾಗೆ ನಿರ್ದೇಶನ ನೋಡಬಹುದು, ಓಕೆ, ಎಲ್ಲಿಗೆ ಯಾವೊಂದು ಡೈರೆಕ್ಷನ್ ಇದೆ ಅಂತ ನೋಡಬಹುದು. ಸೊ ಇವಾಗ ಇಲ್ಲಿ ಹೊನ್ನಾವರ ಇದೆ ಅಂದರೆ ಇಲ್ಲಿ ನಮಗೆ ಯಾವುದು ಕಾರವಾರ ಕಂಡುಬರುತ್ತೆ. ಸೊ ಈ ಡೈರೆಕ್ಷನಲ್ಲಿ ಇದೆಯಾ, ಇಲ್ಲಿ ಹೊನ್ನಾವರ ಇದೆ ಅಂದರೆ ಇಲ್ಲಿ ನಮಗೆ ಬೆಂಗಳೂರು ಕಂಡುಬರುತ್ತೆ, ಸರಿನಾ? ಇಲ್ಲಿ ಕಂಡುಬರುತ್ತೆ, ಇಲ್ಲೆಲ್ಲ ಕೆಳಗಡೆ ಕಂಡುಬರುತ್ತೆ, ಓಕೆ. ಸೊ ಇಲ್ಲಿ ನಮಗೆ ಬೆಂಗಳೂರು ಕಂಡುಬರುತ್ತೆ. ಈ ಡೈರೆಕ್ಷನ್ ಕೂಡ ನೀವು ನೋಡ್ಕೋಬಹುದು. ಹಾಗೆ ಎತ್ತರ ನೋಡ್ಕೋಬಹುದಾ? ಓಕೆ, ಎತ್ತರವು ಕೂಡ ನೀವು ನೋಡ್ಕೋಬಹುದು. ಸೊ ಆಲ್ಟಿಟ್ಯೂಡ್ ಕೂಡ ನಿಮ್ಗೆ ತೋರಿಸುತ್ತೆ, ಎಲ್ಲಿ ಮ್ಯಾಪಲ್ಲಿ ನಿಮಗೆ ಆಲ್ಟಿಟ್ಯೂಡ್ ಎಷ್ಟಿದೆ, ಎಷ್ಟು ಡೌನಲ್ಲಿದೆ, ಎಷ್ಟು ನೀವು ಹೈಟಲ್ಲಿದ್ದೀರಾ ಅಂತ ತೋರಿಸುತ್ತೆ. ಸೊ ಇದು ಕೂಡ ತೋರಿಸುತ್ತೆ. ಸೊ ಅದಕ್ಕೆ ಏನು ಉತ್ತರ ಆಗುತ್ತೆ ಅಂದರೆ ಇವೆಲ್ಲವೂ ಕೂಡ ಆಗುತ್ತೆ. ನಕ್ಷೆಯನ್ನು ಬಳಸಿಕೊಂಡು ನಾವು ದೂರ, ನಿದರ್ಶನ, ಎತ್ತರ ಎಲ್ಲವನ್ನೂ ಕೂಡ ನಾವು ಕಂಡುಹಿಡಿಯಬಹುದು, ಸರಿಯಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಇದೇನಿಲ್ಲ, ಸಿಂಪಲ್ ಕ್ವಶನ್ ಇದು.
ಸುಮ್ಮನೆ ಗೆಸ್ ಮಾಡಿ ಎಲ್ಲ ಹಾಕ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಅಂತ ಹೇಳಿದ್ದಾನೆ. ಸೊ ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಅರೇಬಿಯನ್ ಸಾಗರ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆನ್ಸರ್ ಇಲ್ಲೇ ಮೆನ್ಷನ್ ಆಗಿದೆ. ಸೊ ಪೆಸಿಫಿಕ್ ಸಾಗರ ಅಂತ ಹೇಳಿದ್ರಿ. ಓಕೆ, ಸೊ ಪೆಸಿಫಿಕ್ ಸಾಗರ ಮುಗಿತು. ಬಟ್ ಇವಾಗ ಪ್ರಶ್ನೆ ಹೇಗೆ ಕೇಳಬಹುದಲ್ಲ, ವಿಶ್ವದ ಅತಿ ದೊಡ್ಡ ಎರಡನೇ ಸಾಗರ ಯಾವುದು, ವಿಶ್ವದ ಎರಡನೇ ಅತಿ ದೊಡ್ಡ ಸಾಗರ ಯಾವುದು ಅಂತ. ಸೊ ಅವಾಗ ಏನಂತ ಹೇಳ್ತೀರಾ, ಫಸ್ಟ್ ನೀವು ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಏನು? ಪೈಸಾ. ಪೈಸಾ ಪೈಸಾ ದುಡ್ಡು. ಓಕೆ, ಸೊ ದುಡ್ಡು ಇಸ್ ದ ಅಲ್ಟಿಮೇಟ್. ಸೊ ಆ ದುಡ್ಡು ಏನಂದರೆ ಪೈಸಾಯಿಂದ ಸ್ಟಾರ್ಟ್ ಆಗ್ತಿತ್ತಲ್ವ ಮೊದಲು. ಇವಾಗ ರೂಪಿಯಿಂದ ಸ್ಟಾರ್ಟ್ ಆಗುತ್ತೆ, 1 ರೂಪಾಯಿಂದ, ಸರಿನಾ? ಬಟ್ ಮೊದಲೇನು ಪೈಸಾಯಿಂದ ಸ್ಟಾರ್ಟ್ ಆಗ್ತಿತ್ತು. ಸೊ ಪೈಸಾ ಅಂತ ಬರ್ಕೊಳ್ಳಿ. ಹೇಗೆ ಕನ್ನಡದಲ್ಲ, ಇಂಗ್ಲೀಷಲ್ಲಿ PAISA ಅಂತ. ಸೊ ಪೈಸಾ. ಸೊ 5 ಮಹಾಸಾಗರಗಳು ಇಲ್ಲೇ ಪೈಸಾದಲ್ಲೇ ಸಿಕ್ಕು ನಿಮಗೆ. ಹೇಗೆ? ಆರ್ಡ್ರಲ್ಲಿ. ಒಂದನೇದು ಯಾವುದು? ಪೆಸಿಫಿಕ್ ಮಹಾಸಾಗರ, ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ. ಎರಡನೇದು ಯಾವುದು? ಅಟ್ಲಾಂಟಿಕ್. ಓಕೆ, ಅಟ್ಲಾಂಟಿಕ್ ಅಂತ ಬರುತ್ತೆ ನಿಮಗೆ. ಅಟ್ಲಾಂಟಿಕ್ ಮಹಾಸಾಗರ ಅಂತ ಕಂಡುಬರುತ್ತೆ. ಅಟ್ಲಾಂಟಿಕ್ ಓಷನ್ ಅಂತ ಕಂಡುಬರುತ್ತೆ. ಸೊ ಈ ಅಟ್ಲಾಂಟಿಕ್ ಓಷನ್ ಅನ್ನೋದು ಎರಡನೇ ಅತಿ ದೊಡ್ಡ ಸಾಗರವಾಗಿದೆ. ಮೂರನೇದು ಯಾವುದಾಗಿದೆ? ಇಂಡಿಯನ್ ಓಷನ್. ಓಕೆ, ನಮ್ಮ ಭಾರತಕ್ಕೆ ಹತ್ತಿಕೊಂಡಿರತಕ್ಕಂಥ, ನಮ್ಮ ಭಾರತದ ನೀರಿರತಕ್ಕಂಥ ಒಂದು ಓಷನ್ ಯಾವುದು ಅಂದರೆ ಇಂಡಿಯನ್ ಓಷನ್. ಇದು ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 3ನೇ ಸ್ಥಾನದಲ್ಲಿದೆ. ಹಾಗೆ 4ನೇ ಸ್ಥಾನದಲ್ಲಿ ಸೌತ್ ಓಷನ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಸೌತ್ ಓಷನ್ ಏನಿದೆ ಅಲ್ವಾ, ಇದು 4ನೇ ಸ್ಥಾನದಲ್ಲಿದೆ. ಸರಿಯಾ? ಇದು ಗೊತ್ತಿರಲ್ಲ ನಿಮಗೆ. ಹಾಗೆ ನೆಕ್ಸ್ಟ್ ಯಾವುದು? 5ನೇದು ಯಾವುದು? ಹಾಗೆ ಕೊನೆಯದು ಯಾವುದು? ಆರ್ಕ್ಟಿಕ್ ಓಷನ್ ಅಂತ. ಇದು ಉತ್ತರ ಧ್ರುವದಲ್ಲಿ ಕಂಡುಬರುತ್ತೆ. ಇವಾಗ ನಮ್ಮ ಭೂಮಿ ಇದೆ ಅಲ್ವಾ, ಈ ಭೂಮಿಯ ಉತ್ತರ ಭಾಗದಲ್ಲಿ ನಿಮಗೆ, ಈ ಉತ್ತರ ಭಾಗ ಏನಿದೆ ಅಲ್ವಾ, ಈ ಉತ್ತರ ಭಾಗದಲ್ಲಿ ನಿಮಗೆ ಆರ್ಕ್ಟಿಕ್ ಮಹಾಸಾಗರ ಕಂಡುಬಂದರೆ ಇಲ್ಲಿ ನಿಮಗೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಕಂಡುಬರುತ್ತೆ, ಸರಿನಾ? ಸೊ ಈ ಭಾಗದಲ್ಲಿ ಏನಿದೆ ಅಂದರೆ ನಿಮಗೆ ಪೆಸಿಫಿಕ್ ಸಾಗರ ಇದೆ. ಹಾಗೆ ಈ ಭಾಗದಲ್ಲಿ ನಿಮಗೆ ಇಲ್ಲಿ ಯುರೋಪ್ ಕಂಡುಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಯಾವುದು? ಆಫ್ರಿಕಾ ಕಂಡುಬರುತ್ತೆ. ಈ ಯುರೋಪ್ ಮತ್ತು ಆಫ್ರಿಕಾ ಮತ್ತು ಇಲ್ಲಿ ಈ 2 ಅಮೇರಿಕಾಗಳ ಮಧ್ಯೆ ಕಂಡುಬರ್ತಕ್ಕಂಥ ಒಂದು ಸಾಗರ ಯಾವುದು ಅಂದರೆ ನಿಮಗೆ ಅಟ್ಲಾಂಟಿಕ್ ಸಾಗರ. ಹಾಗೆ ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ನಮ್ಮ ಭಾರತ ಕಂಡುಬರುತ್ತೆ. ಈ ಏಷ್ಯಾ ಮತ್ತು ಈ ಆಫ್ರಿಕಾ ಖಂಡಗಳ ಕೆಳಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಾಗರ ಯಾವುದು ಅಂದರೆ ನಿಮಗೆ ಈ ನಮ್ಮ ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ಉಳಿತಲ್ಲ, ಯಾವುದು? ಸೌತ್ ಓಷನ್ ಅನ್ನೋದು. ಸೌತ್ ಎಲ್ಲಿದೆ? ಇಲ್ಲಿ ಸೌತ್ ಬರುತ್ತೆ. ಸೊ ಇದನ್ನು ನಾವು ಸೌತ್ ಓಷನ್ ಅಂತ ಕರಿತೀವಿ, ಸರಿನಾ? ಈ 5 ಸಾಗರಗಳು ಪೈಸಾ ಅಂತ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಹಾಗೆ ಇನ್ನೂ ನಿಮಗೆ ಬೇರೆ ಕೇಳ್ಬೋದು, ಏನು ಅಂದರೆ ತ್ರಿಕೋನ ಆಕಾರದಲ್ಲಿ ಕಂಡುಬರ್ತಕ್ಕಂತಹ ಸಾಗರ ಯಾವುದು ಅಂತ ಕೇಳ್ಬೋದು ನಿಮಗೆ. ತ್ರಿಕೋನಾಕಾರವ ಪೆಸಿಫಿಕ್ ಸಾಗರ ಕಂಡುಬರುತ್ತೆ. ಯಾವುದು? ತ್ರಿಕೋನ ಆಕಾರದಲ್ಲಿ. ಹಿಂದೂ ಮಹಾಸಾಗರ ಯಾವ ಒಂದು ಆಕಾರದಲ್ಲಿ ಕಂಡುಬರುತ್ತೆ? ಎಂ ಶೇಪಲ್ಲಿ ಕಂಡುಬರುತ್ತೆ, ಸರಿನಾ? ಹಾಗೆ ನೆಕ್ಸ್ಟ್ ಯಾವುದು? ನಿಮಗೆ ಈ ಅಟ್ಲಾಂಟಿಕ್ ಓಷನ್ ಹೇಳಿದೆ ನಿಮಗೆ. ಯಾವುದು? ಎರಡನೇದು, ಪೈಸಾದಲ್ಲಿ 2ನೇ ಎ, ಸರಿನಾ? ಸೊ ಅಟ್ಲಾಂಟಿಕ್ ಓಷನ್ ಯಾವ ಒಂದು ಆಕಾರದಲ್ಲಿ ಕಂಡುಬರುತ್ತೆ? ಎಸ್ ಅಲ್ಲಿ ಕಂಡುಬರುತ್ತೆ ನೋಡಿ. ಓಕೆ, ಎಸ್ ಎಷ್ಟನೇ ಲೆಟ್ರ್ ಹೇಳ್ಬೋದಾ ಆಲ್ಫಾಬೆಟಿಕಲ್ಲಿ? ನಿಮಗೆ ರೀಸನಿಂಗ್ ಎಲ್ಲ ನೀವು ಮಾಡಿರ್ತೀರಾ, ರೀಸನಿಂಗು ನಿಮಗೆ ಮೆಂಟಲ್ ಎಬಿಲಿಟಿ ಎಲ್ಲ ನೋಡಿರ್ತೀರಾ ನೀವು. ಎಸ್ ಎಷ್ಟನೇ ಅಕ್ಷರ? ಕ್ವಿಕ್ಕಾಗಿ 19ನೇ ಅಕ್ಷರ, ಸರಿನಾ? ಆರ್ ಎಷ್ಟನೇ ಅಕ್ಷರ? 18ನೇ ಅಕ್ಷರ. ಪಿ ಎಷ್ಟನೇ ಅಕ್ಷರ? ಪಿ 16ನೇ ಅಕ್ಷರ. ಕ್ಯೂ ಎಷ್ಟನೇ ಅಕ್ಷರ? ಕ್ಯೂ 17ನೇ ಅಕ್ಷರ, ಸರಿನಾ? ಸೊ ಇವೆಲ್ಲವೂ ಕೂಡ ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಯಾಕೆ? ನೀವು ಕ್ವಿಕ್ಕಾಗಿ ಹೇಳಬೇಕು, ಅಲ್ಲಿ ನೀವು ಬರ್ಕೊಂಡು ಹೇಳ್ತೀರಾ, ಪ್ರಾಬ್ಲಮ್ ಇಲ್ಲ. ಬಟ್ ಇವೆಲ್ಲವೂ ಕೂಡ ನಿಮಗೆ ABCD, ಇ ಎಷ್ಟನೇದಿದೆ, ಡಿ ಎಷ್ಟನೇದಿದೆ, ಜೆ ಎಷ್ಟನೇದಿದೆ, ಐ ಎಷ್ಟನೇದಿದೆ, ಕೆ ಎಷ್ಟನೇದಿದೆ, ಜೆಡ್ ಎಷ್ಟನೇದಿದೆ, ಎಕ್ಸ್ ಎಷ್ಟನೇದಿದೆ, ಎಲ್ಲವೂ ಕೂಡ ಗೊತ್ತಿರಬೇಕು, ಸರಿನಾ? ಸೊ ತಿಳ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು ನಿಮಗೆ, ಯಾವ ಸಾಗರ ಪರಿಪೂರ್ಣವಾಗಿಲ್ಲ ಅಂತ ನಿಮ್ಗೆ ಕೇಳ್ಬೋದು. ಪರಿಪೂರ್ಣವಾಗದೇ ಇರತಕ್ಕಂತಹ ಸಾಗರ ಯಾವುದು, ಅಥವಾ ಅರ್ಧ ಸಾಗರ ಯಾವುದು, ಅಥವಾ ಹಾಫ್ ಓಷನ್ ಯಾವುದು ಅಂತ ನಿಮ್ಗೆ ಕೇಳಬಹುದು. ಈ ನಮ್ಮ ಹಿಂದೂ ಮಹಾಸಾಗರ ಅರ್ಧ ಸಾಗರವಾಗಿದೆ, ಪೂರ್ತಿ ಸಾಗರವಾಗಿಲ್ಲ. ಇದೊಂದು ಅರ್ಧ ಸಾಗರವಾಗಿದೆ, ಸರಿನಾ? ಕೇಳ್ತಾರೆ ನಿಮಗೆ ಅರ್ಧ ಸಾಗರ ಅಂದಾಗ, ಸರ್ ಅದು ಉತ್ತರ ಧ್ರುವದಲ್ಲಿ ಅದೊಂದು ಅರ್ಧ ಇತ್ತು, ಇಲ್ಲಿ ದಕ್ಷಿಣ ಧ್ರುವದಲ್ಲಿ ಇದು ಸೌತ್ ಓಷನ್ ಒಂದು ಅರ್ಧ ಇತ್ತು, ಅದನ್ನು ಹಾಕ್ತೀವಿ ಸರ್, ಬೇಡ ಸರ್. ಬಟ್ ಮ್ಯಾಕ್ಸಿಮಮ್ ನಿಮಗೆ ಆನ್ಸರ್ ಏನು ಕೊಟ್ಟಿರ್ತಾನೆ? ಈ ಹಿಂದೂ ಮಹಾಸಾಗರ ಕೊಟ್ಟಿರ್ತಾನೆ. ಸೊ ಅದಕ್ಕೆ ನೀವು ಹಿಂದೂ ಮಹಾಸಾಗರನೇ ಹಾಕಬೇಕಾಗತ್ತೆ, ಸರಿನಾ? ಸೊ ಅವನ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಬೇಕು ನಾವು. ಇವಾಗ ನನ್ನ ಮನಸ್ಸಿಗೆ ನಾನು ಮಾಡೋದಕ್ಕೆ ಎಕ್ಸಾಮ್ ನಾನು ಇಡ್ತಾ ಇಲ್ಲ ಅಲ್ವಾ? ಸೊ ಅದಕ್ಕೆ ಅವ್ನು ಹೇಗೆ ಕೇಳ್ತಾನೆ ಅಲ್ವಾ, ಹಾಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಹಿಂದೂ ಓಷನ್ ಅಂತ, ಇಂಡಿಯನ್ ಓಷನ್ ಅಂತ ನೀವು ಆನ್ಸರ್ ಹಾಕಬೇಕಾಗತ್ತೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತವು ಗೋವಾವನ್ನು ಪೋರ್ಚುಗೀಸರಿಂದ ಯಾವಾಗ ಸ್ವತಂತ್ರಗೊಳಿಸಲಾಯಿತು? ಇವಾಗ ನಮಗೆ ಸ್ವತಂತ್ರ ಸಿಗುತ್ತೆ. ಯಾವಾಗ ಸ್ವತಂತ್ರ ಸಿಗುತ್ತೆ ಅಂದರೆ 1947 ಆಗಸ್ಟ್ 15ರಂದು, ಸರಿನಾ? ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. 1947ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಎಲ್ಲ ರಾಜ್ಯಗಳು ಫ್ರೀ, ಬಿಂದಾಸಾಗಿ ಆರಾಮಿದ್ವು, ಸರಿನಾ? ಬಟ್ ಈ ಹೈದರಾಬಾದ್ ಭಾಗ ಏನಿದೆ ಅಲ್ವಾ, ಹೈದರಾಬಾದ್ ಅಂದರೆ ಇವಾಗಿನ ತೆಲಂಗಾಣದ ಅರ್ಧ ಭಾಗ. ಹಾಗೆ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗ ಇದೆ ಅಲ್ವಾ, ಲೈಕ್ ಬೀದರು, ಕಲಬುರಗಿ ಮತ್ತು ಯಾದಗಿರು, ಹಾಗೆ ಇನ್ನೊಂದು ಯಾವುದು ಬರುತ್ತೆ ನಿಮಗೆ, ಈ ರಾಯಚೂರು. ಓಕೆ, ಸೊ ಈ ಏನು ಭಾಗ ಇದೆ ಅಲ್ವಾ,
ಈ ಯಾವುದು ಬಳ್ಳಾರಿ ಮತ್ತು ವಿಜಯನಗರ ಇವೆಲ್ಲವೂ ನೀವು ಹೈದರಾಬಾದ್ ಕರ್ನಾಟಕ ಅಂತ ಮೆನ್ಷನ್ ಮಾಡ್ಕೋತೀರಾ. ಓಕೆ, ನಿಮ್ಗೆ ಇನ್ನೊಂದು ಹೇಳ್ತೀನಿ, ಹೈದರಾಬಾದ್ ಕರ್ನಾಟಕ ಅಂತ ನೀವು ಎಲ್ಲರೂ ಕೂಡ ಮೆನ್ಷನ್ ಯಾರ್ಯಾರು ಮಾಡ್ಕೋತೀರಾ. ಇವಾಗ ಬಳ್ಳಾರಿಯವ್ರು ನೀವು ಮಾಡ್ಕೋತೀರಾ, ವಿಜಯನಗರದವ್ರು ನೀವು ಕೂಡ ಮಾಡ್ಕೋತೀರಾ, ಹಾಗೆ ಕೊಪ್ಪಳದವ್ರು ನೀವು ಕೂಡ ಮಾಡ್ಕೋತೀರಾ. ಓಕೆ, ನಾವು ಹೈದರಾಬಾದ್ ಕರ್ನಾಟಕ ಇದೆಯಾ ಅಂತ. ಆ್ಯಕ್ಚುಲಿ ನೀವು ಹೈದರಾಬಾದ್ ಕರ್ನಾಟಕ ಅಲ್ಲ, ಸರಿನಾ. ಹೈದರಾಬಾದ್ ಕರ್ನಾಟಕ ನೀವು ಅಲ್ವೇ ಅಲ್ಲ. ಯಾಕೆ ಹೈದರಾಬಾದ್ ಕರ್ನಾಟಕ ಅಲ್ಲ ಅಂದರೆ, ಈ ಕೊಪ್ಪಳ ಏನಿದೆ ಅಲ್ವಾ, ಈ ಕೊಪ್ಪಳ ಈ ನಮ್ಮ ಸೈಡಲ್ಲೇ ನಮ್ಮ ಕರ್ನಾಟಕದಲ್ಲೇ ಇತ್ತು. ಇವಾಗ 1947ರಲ್ಲಿ ನಮ್ಮ ಕರ್ನಾಟಕದ ಅಧೀನದಲ್ಲೇ ಇತ್ತು ಯಾವುದು, ಈ ಕೊಪ್ಪಳ, ಸರಿನಾ. ಬಟ್ ಕೊಪ್ಪಳದ ಕೆಲವು ಭಾಗ ಮಾತ್ರ ನಿಮಗೆ ಎಲ್ಲಿ ಹೈದರಾಬಾದ್ನ ನಿಜಾಮನ ಆಡಳಿತದಲ್ಲಿರ್ತದೆ. ಹಾಗೆ ಈ ಬಳ್ಳಾರಿ ಕೂಡ ನಮ್ಮ ಇಂಡಿಯನ್ ಯಾವುದು ಅಂಡರಲ್ಲೇ ಬಂದಿತ್ತು. ಯಾಕೆಂದರೆ ಇದನ್ನು ಬ್ರಿಟಿಷ್ ಮದ್ರಾಸ್ ಪ್ರಾಂತ್ಯದಲ್ಲಿ ಸೇರ್ಪಡೆ ಮಾಡಿದರು, ಈ ಬಳ್ಳಾರಿಯನ್ನು, ವಿಜಯನಗರವನ್ನು, ಹಾಗೆ ಈ ದಕ್ಷಿಣ ಕನ್ನಡವನ್ನು. ಸೊ ಇವರು ಹೇಳ್ಕೊಳ್ಳೇಬಾರ್ದು ನಾನು ಹೈದರಾಬಾದ್ ಕರ್ನಾಟಕ ಅಂತ. ಓಕೆ, ನಾನಿವಾಗ ಹೇಟ್ ಸ್ಪ್ರೆಡ್ ಮಾಡ್ತಾ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. ಓಕೆ, ಯಾಕಂದರೆ ನಿಮಗೆ ಮುಂದೆ ಯೂಸ್ ಆಗುತ್ತೆ. ಸರ್ ನಾನು 7 ಜಿಲ್ಲೆಗಳೆಲ್ಲವೂ ಕೂಡ ನಾವು ಹೈದರಾಬಾದ್ ಕರ್ನಾಟಕ ಇದ್ದೀವಿ, ನೋ ವೇ, ಇಲ್ಲ. ಸೊ ಬೀದರ್ ಅವರು, ಓಕೆ, ಸೊ ಬೀದರು, ಹಾಗೆ ಅವಿಭಜಿತ ಕಲಬುರಗಿ, ಹಾಗೆ ರಾಯಚೂರು, ಓಕೆ, ಈ 3 ರಾಜ್ಯಗಳು, ಸಾರಿ ಈ 3 ಜಿಲ್ಲೆಗಳೇನಿದಾವಲ್ವಾ, ಇವರು ಆ್ಯಕ್ಚುಲಾಗಿ ಹೈದರಾಬಾದ್ ಕರ್ನಾಟಕ. ಯಾಕಂದರೆ ಹೈದರಾಬಾದ್ ನಿಜಾಮನಿಂದ ಆಳಲ್ಪಟ್ಟವರು ಇವರು, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಸೊ ಇದು ಯಾವುದು ನಿಮಗೆ, ಈ ಬಳ್ಳಾರಿ ಆಗಲಿ, ಮತ್ತು ವಿಜಯನಗರ ಆಗಲಿ, ಹಾಗೆ ಕೊಳ್ಳೇಗಾಲ ಆಗಲಿ, ಮತ್ತು ಈ ದಕ್ಷಿಣ ಕನ್ನಡ ಆಗಲಿ, ಈ 4 ಏನಿದಾವಲ್ವಾ, ಇವು ಮದ್ರಾಸ್ ಪ್ರೆಸಿಡೆನ್ಸಿಯ ಅಂಡರಲ್ಲಿದ್ವು, ಸರಿಯಾ. ಇದು ಗೊತ್ತಿರಲಿ ನಿಮಗೆ, ಸರಿಯಾ. ಬಟ್ ನಮ್ಮ ಬಿಜಾಪುರ, ಈ ಗುಲ್ಬರ್ಗ ಮತ್ತು ಗುಲ್ಬರ್ಗ ಅಂತ ಬಿಜಾಪುರ, ಬೆಳಗಾವಿ, ಈ ಬಾಗಲಕೋಟು ಮತ್ತು ಈ ಧಾರವಾಡ, ಹಾಗೆ ಉತ್ತರ ಕನ್ನಡ, ಈ 5 ಜಿಲ್ಲೆಗಳೇನಿದಾವಲ್ವಾ, ಈ 5 ಜಿಲ್ಲೆಗಳು ನಿಮಗೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಸೇರಲ್ಪಟ್ಟಿದ್ವು. ಓಕೆ, ಕೇಳ್ತಾನೆ ಇದು ಸರ್ ನಾವು ಕರ್ನಾಟಕ ಎಕ್ಸಾಮ್ ಬರೀತಿಲ್ಲ. ಓಕೆ, ನೀವು ಕರ್ನಾಟಕ ಎಕ್ಸಾಮ್ ಬರೀತಿಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ನೀವು ಎಕ್ಸಾಮ್ ಬರೆದ್ರು ಕೂಡ ಇದನ್ನು ಕೇಳ್ತಾನೆ. ಯಾಕಂದರೆ ಹಾಟ್ ಟಾಪಿಕ್ ಇದೆ ಇವೆಲ್ಲವೂ ಕೂಡ. ಸೊ ನಿಮಗೆ 371J ಯೂಸ್ ಮಾಡ್ಕೋತೀರಲ್ವಾ. ಸೊ 371J ಯೂಸ್ ಮಾಡ್ಕೋತೀರ ಅಂದರೆ 371A BCD EFGH IJ, ಓಕೆ, ಅಲ್ಲಿವರೆಗೂ ನಿಮಗೆ ಕೇಳ್ತಾನೆ. ಸ್ವಲ್ಪ ಇಂಪಾರ್ಟೆನ್ಸ್ ಇದೆ, ಓದ್ಕೋಬೇಕಾಗತ್ತೆ, ಸರಿ. ಇದು ಗೊತ್ತಿರಲಿ ನಿಮಗೆ. ಸೊ ಅವಾಗ 1947 ರಿಟರ್ನ್ ಟಾಪಿಕ್ ಬರೋಣ. 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ತು. ನಮ್ಮ ಭಾರತ ಎಲ್ಲ ಫುಲ್ ಕುಣಿದಾಡ್ತಿತ್ತು. ಬಟ್ ಗೋವಾ ಒಂದೇ ಏನಿದೆ ಅಲ್ವಾ, ಸುಮ್ಮನೆ ಜ್ಯೂಸ್ ಹೊಡೆದು ಅಳ್ತಾ ಇದ್ರು ಅವರು. ಯಾಕೆ, ಇನ್ನೂ ಪೋರ್ಚುಗೀಸರು ನಮಗೆ ಬಿಟ್ಟು ಹೋಗಿಲ್ಲ, ನಮಗೆ ಸ್ವತಂತ್ರಗೊಳಿಸಿರೋ ಅಣ್ಣದಾರ ನೀವು ಅಂತ ಹೇಳಿದ್ರು ಅವರು. ಸೊ ಅದಕ್ಕೇನು ಮಾಡ್ತಾರೆ, ಮುಂದೆ 1947ರಿಂದ 1961ರವರೆಗೆ ಇವರಿಗೆ ಇಂಡಿಯಾದವರಿಗೆ ಸ್ವತಂತ್ರಗೊಳಿಸೋದಾಗೋದಿಲ್ಲ, ಮೀನ್ಸ್ ನಮಗೆ. ಓಕೆ, ಸೊ ಸ್ವತಂತ್ರಗೊಳಿಸೋದಾಗೋದಿಲ್ಲ. ಮುಂದೆ ಏನು ಮಾಡ್ತಾರೆ, ಆಪರೇಷನ್ ವಿಜಯ್ ಅನ್ನುವ ಒಂದು ಕಾರ್ಯಾಚರಣೆಯ ಮೂಲಕ, ಯಾವುದು ಆಪರೇಷನ್ ವಿಜಯ್ ಅನ್ನುವ ಒಂದು ಕಾರ್ಯಾಚರಣೆಯ ಮೂಲಕ ಈ ಗೋವಾದ ಮೇಲೆ ಆಕ್ರಮಣ ಮಾಡಿ ಗೋವಾವನ್ನು ನಾವು ವಶಪಡಿಸ್ಕೊಳ್ತೀವಿ. ಯಾರಿಂದ, ಈ ಪೋರ್ಚುಗೀಸರಿಂದ. ಹಾಗೆ ನಿಮಗೆ ಇನ್ನೊಂದು ಕೇಳಬಹುದು, ಇವ್ರನ್ನ ಎಷ್ಟರಲ್ಲಿ ವಶಪಡಿಸ್ಕೊಂಡ್ರು ಈ ಗೋವಾವನ್ನು ಅಂತ ಕೇಳಿದ್ರೆ 1961ರಲ್ಲಿ. ಬಟ್ ಇನ್ನೊಂದು ನಿಮಗೆ ಕೇಳಬಹುದು, ಈ ನಮ್ಮ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಯಾರು ಅಂತ, ಇದೇ ಪೋರ್ಚುಗೀಸರು. ಹಾಗೆ ನಮ್ಮ ಭಾರತವನ್ನು ಬಿಟ್ಟು ಹೋದಂತಹ ಕೊನೆಯ ಯುರೋಪಿಯನ್ನರು ಯಾರು ಅಂತ ಕೇಳ್ಬೋದು ನಿಮಗೆ. ಸೊ ಅಗೇನ್ ಇದೇ ಪೋರ್ಚುಗೀಸರು ಬರ್ತಾರೆ. ಸೊ ಭಾರತಕ್ಕೆ ಮೊದಲು ಬಂದವರು ಹಾಯ್ ಅಂದವರು ಇವರೇ, ಬಾಯ್ ಅಂದವರು ಇವರೇ, ಸರಿನಾ. ಸೊ ಹಾಯ್ ಪ್ಲಸ್ ಬಾಯ್ ಅಂದವ್ರು ಇಬ್ಬರು ಕೂಡ ಇವರೇ ನೋಡಿ. ಯಾರು, ಈ ಪೋರ್ಚುಗೀಸರು, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಿಮಗೆ ಮೊದಲು ಕೊನೆ ಏನೋ ನೆನಪಿರಲಿಲ್ಲ, ಹಾಯ್ ಬಾಯ್ ಅಂತ ನೆನ್ಪಿಟ್ಕೊಳ್ಳಿ. ಎರಡು ಹೇಳಿದವ್ರು ಯಾರು, ಈ ಪೋರ್ಚುಗೀಸರು, ಸರಿನಾ. ಸೊ ಬಂದದ್ದು ಯಾವಾಗ, 1498ಕ್ಕೆ ಹಾಯ್ ಅಂದಾರೆ, ಸರಿನಾ. ಸೊ ಹೋಗೋದು ಯಾವಾಗ, 1961ಕ್ಕೆ ಬಾಯ್ ಅಂದಾರೆ, ಸರಿನಾ. ಹಾಯ್ ಅಂದದ್ದು 48, ಬಾಯ್ ಅಂದದ್ದು 61ರಲ್ಲಿ, ಸರಿನಾ. ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಪ್ಯಾರಿಸ್ ಯಾವ ನದಿಯ ತೀರದಲ್ಲಿದೆ, ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ರೀಸೆಂಟಾಗಿ ನಿಮಗೆ ಇಲ್ಲಿ ಒಲಿಂಪಿಕ್ಸ್ ಕೂಡ ಆಗಿದೆ. ಸೊ ಅದಕ್ಕೆ ಇದನ್ನು ಕೇಳೋದು ಸ್ವಲ್ಪ ಮತ್ತೆ ಅಗೇನ್ ಸ್ವಲ್ಪ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಈ ಪ್ರಶ್ನೆ ಕೇಳೋದು. ಯಾಕೆ, ರೀಸೆಂಟಾಗಿ 2024ರಲ್ಲಿ ನಿಮಗೆ ಪ್ಯಾರಿಸ್ ಒಲಿಂಪಿಕ್ಸು, ಹಾಗೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸು ಇಲ್ಲೇ ನಡೆದಿದೆ. ಯಾವುದು, ಈ ಪ್ಯಾರಿಸ್ ಎಂಬ ನಗರದಲ್ಲಿ. ಪ್ಯಾರಿಸ್ ಎಲ್ಲಿ ಕಂಡುಬರುತ್ತೆ, ಫ್ರಾನ್ಸ್ ಎಂಬ ದೇಶದಲ್ಲಿ ಕಂಡುಬರುತ್ತೆ. ಫ್ರಾನ್ಸ್ ಯಾವ ಖಂಡದಲ್ಲಿ ಕಂಡುಬರುತ್ತೆ, ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಈ ಪ್ಯಾರಿಸ್ ಅನ್ನುವ ಒಂದು ನಗರ ಸೀನ್ ನದಿಯ ದಡದಲ್ಲಿ ಕಂಡುಬರುತ್ತೆ. ಓಕೆ, ಯಾವುದು ಸೀನದಲ್ಲ ಹಿಂಗೆ ಕೆಮ್ಮದೈತಾ. ಓಕೆ, ಸೀನದ ಬೇರೆ ರೀತಿ ಬರುತ್ತೆ, ಅದು ಆ್ಯಕ್ಚುಲಾಗಿ ಅದು ಹಿಂಗೆ ಆರ್ಟಿಫಿಷಿಯಲ್ ಮಾಡೋಕ್ಕೆ ಬರೋದಿಲ್ಲ. ಸೊ ಆ ರೀತಿಯ ಸೀನುವ ಒಂದು ನದಿ ಯಾವುದು ಅಂದರೆ ಈ ಪ್ಯಾರಿಸಲ್ಲಿರ್ತಕ್ಕಂಥ ಒಂದು ನದಿ, ಸರಿನಾ. ಸೀನಲ್ಲ, ಬಟ್ ಅದರ ಹೆಸರೇನಿದೆ ಅಂದರೆ ಸೀನ್ ಅಂತ ಇದೆ, ಸರಿನಾ. ಸೊ ಸೀನ್ ನದಿ ಯಾವ ಒಂದು ನದಿ ತೀರದಲ್ಲಿ, ಯಾವ ಒಂದು ಊರಿನ ತೀರದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ, ಈ ಸೀನ್ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಊರು ಯಾವುದು ಅಂದರೆ ಪ್ಯಾರಿಸ್ ಅನ್ನುವ ಒಂದು ನಗರ, ಸರಿನಾ. ಸೊ ಪ್ರೇಮ ನಗರ ಅಂತ ನಾವು ಯಾವುದು ಕರಿತೀವಿ, ಪ್ರೇಮದ ಒಂದು ಊರು, ಪ್ರೇಮದ ಒಂದು ಸಿಟಿ. ಓಕೆ,
ಸೊ ಯಾವುದು ಅಂದರೆ ಇದೇ ಒಂದು ಪ್ಯಾರಿಸ್ ನಗರಕ್ಕೆ ನಾವು ಪ್ರೇಮದ ನಗರ ಅಂತ ಕರಿತೀವಿ, ಸರಿಯಾ? ಇದು ಕೂಡ ನಿಮಗೆ ಗೊತ್ತಿರಲಿಕ್ಕೆ ಕೇಳ್ತಾನೆ. ಆ್ಯಂಡ್ ದೆನ್ ಥೇಮ್ಸ್ ಎಲ್ಲಿದೆ? ಈ ಥೇಮ್ಸ್ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರ ಯಾವುದು ಅಂದರೆ ಲಂಡನ್. ಓಕೆ, ಈ ಲಂಡನ್ ಏನಿದೆ ಅಲ್ವಾ, ಈ ಲಂಡನ್ನು UK ಬ್ರಿಟನ್ನ ಒಂದು ರಾಜಧಾನಿ ಯಾವುದು ಅಂದರೆ ಈ ಲಂಡನ್ ಯಾವ ನದಿ ತೀರದಲ್ಲಿದೆ ಅಂದರೆ ಥೇಮ್ಸ್ ನದಿ ತೀರದಲ್ಲಿದೆ. ಮೇ ಬಿ ಅವನ ರಾಜನ ಹೆಸರೇ ಇಟ್ಟಿದ್ದಾರೆ ಅನ್ಸುತ್ತೆ ಇದಕ್ಕೆ, ಥೇಮ್ಸ್ ಅಂತ. ಓಕೆ, ಮೇ ಬಿ ಏನೋ ಗೊತ್ತಿಲ್ಲ, ಬಟ್ ಥೇಮ್ಸ್ ಅಂತ ರಾಜನ ಹೆಸರು ಕೂಡ ಇತ್ತು ಅವ್ರದ್ದು, ಯಾರ್ದು ಬ್ರಿಟಿಷ್ ರಾಜರ ಹೆಸರು. ಸೊ ಅದಕ್ಕೆ ಆ ಹೆಸರೇ ಇದಕ್ಕೆ ಬಂದಿದೆ ಅನಿಸುತ್ತೆ ಮೇ ಬಿ. ಆ್ಯಂಡ್ ದೆನ್ ಓಲ್ಗಾ, ಈ ಓಲ್ಗಾ ಎಲ್ಲಿ ಕಂಡುಬರುತ್ತೆ? ರಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ನದಿ ಯಾವುದು ಅಂದರೆ ಈ ಓಲ್ಗಾ ನದಿ, ಸರಿನಾ? ಸೊ ರಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ನದಿ ಯಾವುದು ಅಂದರೆ ನಿಮಗೆ ರಷ್ಯಾದ ಮಾಸ್ಕೋ ಯಾವುದೊಂದು ನದಿ ತೀರದಲ್ಲಿದೆ ಅಂದರೆ ಇದೇ ಓಲ್ಗಾ ನದಿ ತೀರದಲ್ಲಿ ನಿಮಗೆ ಮಾಸ್ಕೋ ಕಂಡುಬರುತ್ತೆ. ರಷ್ಯಾದ ರಾಜಧಾನಿ ಯಾವುದು? ಮಾಸ್ಕೋ. ಓಕೆ, ಯಾವುದು? ಮಾಸ್ಕೋ. ಆ್ಯಂಡ್ ದೆನ್ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ತೆಲಂಗಾಣದ ರಾಜಧಾನಿ ಯಾವುದು? ಹೈದರಾಬಾದ, ಸರಿನಾ? ಹಾಗೆ ಮತ್ತೆ ಯಾವುದು ಹೇಳ್ಬೋದು ನಿಮಗೆ? ಈ ನಾಗಾಲ್ಯಾಂಡ್ ರಾಜಧಾನಿ ಯಾವುದು? ಕೊಹಿಮಾ. ನೆನ್ಪಿಟ್ಕೊಳ್ಳಿ, ಯಾಕಂದರೆ ಸುಮ್ಮನೆ ರ್ಯಾಂಡಮಾಗಿ ಹೇಳ್ತಿರ್ತೀನಿ, ರಿಪೀಟ್ ಆಗುತ್ತೆ. ಇವಾಗ ಫುಲ್ 28 ಎಲ್ಲ ಇದ್ರೆ ಹಾಗೆ ಲೈನಲ್ಲಿ ಹೇಳ್ತಾ ಕುಂತ್ರೆ ಅವು ನೆನಪುಳಿಯಲ್ಲ. ಹಿಂಗೆ ರ್ಯಾಂಡಮಾಗಿ ಹೇಳಿದ್ರೆ ನೆನಪುಳಿತಾವೆ. ಓಕೆ, ಸೊ ಇದು ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಷ್ಟ್ರೀಯ ಸಸ್ಯೋದ್ಯಾನ ಯಾವ ನಗರದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಲಕ್ನೋ, ರೇವಾ, ಜೈಪುರ್ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಎಲ್ಲಿದೆ ರಾಷ್ಟ್ರೀಯ ಸಸ್ಯೋದ್ಯಾನ ಯಾವ ಒಂದು ನಗರದಲ್ಲಿದೆ ಅಂತ ಕೇಳಿದ್ರೆ ಲಕ್ನೋ ಉತ್ತರ ಪ್ರದೇಶದಲ್ಲಿದೆಯಾ, ರೇವಾದಲ್ಲಿದೆಯಾ, ಜೈಪುರದಲ್ಲಿದೆಯಾ? ಯಾವುದೂ ಅಲ್ವಾ? ಯಾವುದೂ ಅಲ್ಲ. ಯಾಕೆ? ಇದು ಇರೋದು ರಾಷ್ಟ್ರೀಯ ಸಸ್ಯೋದ್ಯಾನ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಕಲ್ಕತ್ತಾದಲ್ಲಿ ಕಂಡುಬರುತ್ತೆ. ಓಕೆ, ಕ್ಯಾಲಿಕಟ್. ಓಕೆ, ಈ ಕಲ್ಕತ್ತಾದಲ್ಲಿ ಕಂಡುಬರ್ತಕ್ಕಂಥ ಒಂದು ರಾಷ್ಟ್ರೀಯ ಸಸ್ಯೋದ್ಯಾನ ನಮ್ಮ ಭಾರತದ ಒಂದು ಸಸ್ಯೋದ್ಯಾನವಾಗಿದೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಇಲ್ಲಿ ಅತ್ಯಂತ ದೊಡ್ಡದಾದ ಅತಿ ಹೆಚ್ಚಿನ ಆಯಸ್ಸಿನ ಒಂದು ಮರ ಇದೆ ಇದರಲ್ಲಿ. ಈ ರಾಷ್ಟ್ರೀಯ ಸಸ್ಯೋದ್ಯಾನ ಇದೆಯಲ್ವಾ, ಅಲ್ಲಿ ಅತಿ ಆಯಸ್ಸು ಹೊಂದಿರತಕ್ಕಂಥ ಒಂದು ಮರ ಇದೆ. ಆ ಮರದ ಹೆಸರೇನು ಅಂತ ನೀವು ಹೇಳಬೇಕು. ಲೈಕ್ ಸರ್ ಅದು ಬಾಳೆ ಗಿಡ ಅದ ರೀ, ಸರ್ ಅದು ಆಲದ ಗಿಡ ಅದ ರೀ, ಬೇಡ, ಬಟ್ ಅದಕ್ಕೆ ಒಂದು ಹೆಸರು ಇಟ್ಟಿದ್ದಾರೆ, ಸರಿನಾ? ಒಬ್ಬ ವ್ಯಕ್ತಿಯ ಹೆಸರು ಇಟ್ಟಿದ್ದಾರೆ. ಆ ವ್ಯಕ್ತಿಯ ಹೆಸರೇನು ಅಂತ ಕಮೆಂಟ್ ಮಾಡ್ಬೋದಾ? ನೀವು ಕಮೆಂಟ್ ಮಾಡಿ ನೋಡೋಣ. ಫುಲ್ ಹೇಗೆ ಆದರೆ ಭಾಳ ಫೇಮಸ್ ಇದ್ದಾರೆ ಅವರು. ಇವನ್ ನಿಮಗೆ ಬೇಕಾದರೆ 4th ಸ್ಟ್ಯಾಂಡರ್ಡಲ್ಲೇನೋ 4th ಸ್ಟ್ಯಾಂಡರ್ಡು ಅಥವಾ 5th ಸ್ಟ್ಯಾಂಡರ್ಡ್ ಪರಿಸರ ವಿಜ್ಞಾನ ಬುಕ್ಕಲ್ಲಿ ಅವ್ರ ಫೋಟೋ ಕೂಡ ಇದೆ, ಸರಿನಾ? ಅವ್ರ ಹೆಸರು ಇಟ್ಟಿದ್ದಾರೆ. ಯಾರು ಅವ್ರ ಹೆಸರು ಅಂತ ನೀವು ಕಮೆಂಟ್ ಮಾಡ್ಬೋದಾ? ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ H1N1 ಎಂದರೇನು ಅಂತ ಕೇಳಿದ್ದಾನೆ. H1N1 ಅಂದರೆ ಏನು? ಏನಿಲ್ಲ, ಹಂದಿ ಜ್ವರ ಅಷ್ಟೇ. ಓಕೆ, ಸಿಂಪಲಾಗಿ ನಾವು ಹೇಳ್ತೀವಲ್ವಾ ಹಂದಿ ಜ್ವರ. ಸೊ ಹಂದಿ ಜ್ವರ ಅಥವಾ ಸ್ವೈನ್ ಫ್ಲೂ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಹೇಳೋದಾದರೆ ಸ್ವೈನ್ ಫ್ಲೂ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದರೆ ನಾವು ಹಂದಿ ಜ್ವರ ಅಂತ ಹೇಳ್ತೀವಿ. ಸರ್ ಹಂದಿಗೆ ಬರುತ್ತಾ? ಹಂದಿಗಳಿಂದ ಬರುತ್ತೆ, ಹಂದಿಗೆ ಬರಲ್ಲ, ಹಂದಿಗಳಿಂದ ನಮಗೆ ಬರುತ್ತೆ. ಓಕೆ, ಸೊ ಈ H1N1 ಅನ್ನೋದು ಇದೊಂದು ವೈರಸ್ ಆಗಿದೆ. ಪ್ರಸ್ತುತ ಇದೊಂದು ಏನಿದೆ, ವೈರಸ್ ಆಗಿದೆ. ಬ್ಯಾಕ್ಟೀರಿಯಿಂದ ಬರುತ್ತಾ ಅಥವಾ ಈ ಪ್ರೋಟೋಸೋಮಿಂದ ಬರುತ್ತಾ ಅಥವಾ ಈ ಫಂಗಸ್ಸಿಂದ ಬರುತ್ತಾ ಅಂತ ನಿಮಗೆ ಕೇಳ್ತಾನೆ. H1N1, ಸರಿನಾ? ಈ H1N1 ಆಗಲಿ ಈ H5N1 ಆಗಲಿ ಎರಡೂ ಕೂಡ ನಿಮಗೆ ಬರೋದು ಎದರಿಂದ ಅಂದರೆ ವೈರಸ್ಸಿಂದ ಬರುತ್ತೆ. ಓಕೆ, ಯಾವುದು? ವೈರಸ್ಸಿಂದ. ಹಾಗೆ ಕೊರೋನಾ ಇದರಿಂದ ಬರುತ್ತೆ, ಸೇಮ್ ವೈರಸ್ಸಿಂದ, ಸರಿಯಾ? ಬಟ್ ಈ H1N1ಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಹಂದಿ ಜ್ವರ ಅಂತ ಕರಿತೀವಿ. ಹಾಗೆ ಈ H5N1ಗೆ ಏನಂತ ಕರಿತೀವಿ? ರೀಸೆಂಟಾಗೆಲ್ಲ ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಕೋಳಿಗಳನ್ನು ಹಾರಾಡಿಸಿ ಒಗಿತಾ ಇದ್ದಾರೆ. ಅವಕ್ಕೆಲ್ಲ ಹೇಗೆ ಅಂದರೆ ಬರಿ ಮಾಡ್ತಾ ಇದ್ದಾರೆ. ಓಕೆ, ಅವಕ್ಕೆಲ್ಲ ಇದ್ರೇನೋ ಮಣ್ಣಲ್ಲಿ ಹಾಕಿ ಮುಚ್ತಾ ಇದ್ದಾರೆ. ಯಾಕೆ? ಹಕ್ಕಿ ಜ್ವರ ಬರ್ತಾ ಇದೆ, ಹಕ್ಕಿ ಜ್ವರ ಫುಲ್ಲು ಟ್ರೆಂಡಲ್ಲಿದೆ, ನ್ಯೂಸಲ್ಲಿದೆ ಅಂತ. ಸೊ ಹಕ್ಕಿ ಜ್ವರ ಬರ್ತಾ ಇದೆ. ಸೊ ಆ ಹಕ್ಕಿ ಜ್ವರಕ್ಕೆ ನಾವು ಹೇಗೆ ಹೇಳ್ತೀವಿ ಅಂದರೆ ಈ H5N1 ಅಂತ ಹೇಳ್ತೀವಿ. H5N1 ಅಂದರೆ ಏನು? ಹಕ್ಕಿ ಜ್ವರ. H1N1 ಅಂದರೆ ಏನು? ಸ್ವೈನ್ ಫ್ಲೂ ಅಥವಾ ಹಂದಿ ಜ್ವರ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದಕ್ಕೆ ಏನಂತ ಕರಿತೀವಿ? ಬರ್ಡ್ ಫ್ಲೂ ಅಂತ ಕರೆದ್ವಿ. ಇದಕ್ಕೆ ನಾವು ಸ್ವೈನ್ ಫ್ಲೂ ಅಂತ ಕರಿತೀವಿ. ಎರಡು ಕೂಡ ನಿಮ್ಗೆ ಗೊತ್ತಿರಿ, ಇಂಗ್ಲೀಷಲ್ಲಿ ಕೊಟ್ಟರೆ ಕೂಡ ಕನ್ಫ್ಯೂಷನ್ ಆಗಬಾರ್ದು, ಗೊತ್ತಿರಬೇಕು, ಸರಿನಾ? ಆ್ಯಂಡ್ ದೆನ್ ಕೆಮ್ಮು ಅದರಿಂದ ಬರುತ್ತೆ ರೀ. ಓಕೆ, ಈ ಕೆಮ್ಮು ಅದರಿಂದ ಬರುತ್ತೆ ಅಂದರೆ ನಿಮಗೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಓಕೆ, ಕೆಮ್ಮು ಅನ್ನೋದು ನಿಮಗೆ ವೈರಸ್ಸಿಂದ ಬರೋದಿಲ್ಲ, ಬ್ಯಾಕ್ಟೀರಿಯಾದಿಂದ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ? ಬರ್ಡ್ ಫ್ಲೂ ಅಂತ ಕೊಟ್ಟಿದ್ದಾನೆ. ಇವಾಗ ಬರ್ಡ್ ಫ್ಲೂ ಅಂದರೆ ಯಾವುದು? H5N1 ಏನಿದೆ ಅಲ್ವಾ, ಇದು ಬರ್ಡ್ ಫ್ಲೂ ಆಗಿದೆ. ಹಂದಿ ಜ್ವರ, ಇದಕ್ಕೆ ಸ್ವೈನ್ ಫ್ಲೂ ಅಂತ ಕರಿತೀವಿ. ಇದನ್ನು ನಾವು ಏನಂತ ಹೇಳ್ಬೋದು? H1N1 ಅಂತ ಹೇಳ್ಬೋದು, ಸರಿನಾ? ಸೊ ಇವಾಗಲೇ ನಿಮಗೆ ಹಕ್ಕಿ ಜ್ವರ ಅಂತ ಗೊತ್ತಾಯಿತು, ಯಾವುದು? H5N1. ಬಟ್ ನಿಮಗೆ ಇಲ್ಲಿ ಹಕ್ಕಿ ಜ್ವರದ ಬದಲು ಬರ್ಡ್ ಫ್ಲೂ ಅಂತ ಕೊಟ್ಟಿದ್ದಾನಲ್ವಾ. ಸೊ ಬರ್ಡ್ ಫ್ಲೂ ಅಂತಂದರೆ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದಲ್ಲ. ಸೊ ಅದಕ್ಕೆ ಈ ಸ್ವೈನ್ ಫ್ಲೂ ಅನ್ನೋ ವರ್ಡ್ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇವಾಗ ಭಾಗ 2. ಸೊ ಇಲ್ಲಿವರೆಗೂ ಒಂದು 15 ಪ್ರಶ್ನೆಗಳೇನಾಯಿತು ಅಂದರೆ ನಿಮಗೆ ಈ GK ಪ್ರಶ್ನೆಗಳಾಗಿದ್ವು, ಸರಿಯಾ? ಇನ್ನು ಮುಂದೆ ಈ ಪ್ರಶ್ನೆಗಳು ಯಾವುದು ಇರ್ತವೆ ಅಂದರೆ ನಿಮಗೆ ಈ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ತವೆ, ಸರಿಯಾ? ಸೊ ಯಾವುದು? ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು ಅಂತ ಕೇಳಿದಾನೆ. ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು ರೀ? ಅಲ್ಯೂಮಿನಿಯಂ ಅನ್ನೋದು ಒಂದು ಲೋಹ ಇದೆ. ಸೊ ಇದು ಯಾವ ಒಂದು ಅದಿರಿನಿಂದ, ಯಾವ ಒಂದು ಮಣ್ಣಲ್ಲಿ, ಯಾವುದರಿಂದ ಸಿಗ್ತದೆ? ಇದು ಬಾಕ್ಸೈಟಿಂದ ಸಿಗ್ತದೆ, ಕಾಲಮೈನಿಂದ ಸಿಗ್ತದೆ, ಕ್ಯಾಲ್ಸೈಟಿಂದ ಸಿಗ್ತದೆ, ಗಲನೆಯಿಂದ ಸಿಗ್ತದೆ. ಸೊ ಯಾವುದರಿಂದ ಸಿಗ್ತದೆ ಈ ಅಲ್ಯೂಮಿನಿಯಂ ಅಂತ ಕೇಳಿದ್ರೆ? ಓಕೆ,
ನಮ್ಮ ಖಾನಾಪುರ ಎದಕ್ಕೆ ಸ್ಪೆಷಲ್ ರೀ? ಇದೇ ಅಲ್ಯೂಮಿನಿಯಂ ಸ್ಪೆಷಲ್ ತಾನೆ. ಸೊ ಯಾವುದರಿಂದ ಸಿಗ್ತದೆ ಅಲ್ಲಿ? ಬಾಕ್ಸೈಟಿಂದ ತಾನೆ. ಸೊ ಬಾಕ್ಸೈಟ್ ಕಂಪ್ನಿಗಳಿದಾವಲ್ವಾ ನಿಮ್ಮ ಖಾನಾಪುರದಲ್ಲಿ, ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ. ರೀಸೆಂಟಾಗೆಲ್ಲ ನ್ಯೂಸಲ್ಲೆಲ್ಲ ಇತ್ತು, ಅದೇನೋ ಸ್ವಲ್ಪ ಸ್ಟ್ರೈಕ್ ಅದು ಏನೇನೋ ಅಲ್ಲಿ ದಂಗಲ್ಲಾಗಿ ಅದು ಸ್ವಲ್ಪ ನ್ಯೂಸಲ್ಲಿ ಇತ್ತು. ಸೊ ಅವಾಗ ಇದನ್ನು ಕೂಡ ನೀವು ತಿಳ್ಕೊಬೇಕು, ಆ ಖಾನಾಪುರ ಎದಕ್ಕೆ ಸ್ಪೆಷಲ್ ಇದೆ ಅಂತ. ಹೀಗೆ ಕೇಳೋದು ಕರೆಂಟ್ ಅಫೇರ್ಸ್ ಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಎಕ್ಸಾಮ್ ಕೇಳೋದಾದ್ರೆ ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಅಲ್ಲಿ ಜಗಳ ಆಗೋದು ಅದು ಯಾರೋ ಇಬ್ಬರು ವ್ಯಕ್ತಿಗಳ ಮಧ್ಯೆ ಆಗಿರಲಿ, ಬಟ್ ಆ ಊರಿನ ಸ್ಪೆಷಾಲಿಟಿ ಆದರೂ ಕೇಳ್ತಾನೆ, ಯಾಕಂದ್ರೆ ನ್ಯೂಸಲ್ಲಿದೆ ಅಂತ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ ಖಾನಾಪುರ ಇದಕ್ಕೆ ಸ್ಪೆಷಲ್? ನಮ್ಮ ಕರ್ನಾಟಕದ ಖಾನಾಪುರ ಅಂದರೆ ಈ ಅಲ್ಯೂಮಿನಿಯಂಗೆ ಸ್ಪೆಷಲು, ಈ ಬಾಕ್ಸೈಟ್ಗೆ ಸ್ಪೆಷಲು. ಈ ಅಲ್ಯೂಮಿನಿಯಂ ಯಾವ ಒಂದು ಖನಿಜದಿಂದ ಸಿಗ್ತದೆ ಅಂದರೆ ಈ ಬಾಕ್ಸೈಟ್ ಎಂಬ ಖನಿಜದಿಂದ ಸಿಗ್ತದೆ. ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ. ಹಾಗೆ ಗಲೇನ ಎನ್ನುವುದು, ಗಲೇನ ಹಗ್ ಮಾಡ್ಕೊಳ್ಳೋದಾ? ಅಲ್ಲ. ಈ ಗಲೇನ ಅನ್ನೋದು ಯಾವುದರಿಂದ, ಈ ಗಲೇನ ಏನಿದೆ ಅಲ್ವಾ, ಇದು ಯಾವುದರ ಒಂದು ಅದಿರು ಅಂತ ಕೇಳಿದ್ರೆ ಇದೊಂದು ಲೆಡ್ನ ಅದಿರು. ಓಕೆ, ಯಾವುದು ಲೆಡ್ನ ಅದಿರು ಯಾವುದು ಅಂದರೆ ನಿಮಗೆ ಗಲೇನ ಅಂತ ಕಂಡು ಬರುತ್ತೆ. ಕಾಲಮೈನ್ ಯಾವುದರ ಅದಿರು? ಕಾಲಮೈನ್ ಜಿಂಕ್ದು. ಓಕೆ, ಅಲ್ಲ, ಇದು ಜಿಂಕ್ನ ಅದಿರು ಯಾವುದು? ಈ ಕಾಲಮೈನ್ ಅಂತ ಕಂಡುಬರುತ್ತೆ. ಕಾಲಮೈನ್ ಅದಿರು ಯಾವುದು ಅಂದರೆ ಜಿಂಕ್ದು, ಗಲೇನ ಅದಿರು ಯಾವುದು ಅಂದರೆ ಲೆಡ್ದು. ಓಕೆ, ಲೆಡ್ ಸೀಸ. ಈ ಸೀಸದ ಅದಿರು ಯಾವುದು ಅಂದರೆ ನಿಮಗೆ ಗಲೇನ ಅಂತ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಈ ಲೆಡ್ ಆ್ಯಸಿಡ್ ಅಲ್ಲ, ಲೆಡ್ ಪೆನ್ಸಿಲಲ್ಲಿ. ಓಕೆ, ಈ ಲೆಡ್ ಪೆನ್ಸಿಲ್ ಏನಿದೆ ಅಲ್ವಾ, ಈ ಲೆಡ್ ಪೆನ್ಸಿಲಲ್ಲಿ ಅಪ್ಸರ, ನಿಮ್ಮ ನಟರಾಜು, ವಾಟೆವರ್ ನಂದಿನಿ, ಓಕೆ, ಸೊ ವಾಟೆವರ್ ಇರಲಿ, ಸೊ ಅದರಲ್ಲಿ ಲೆಡ್ ಕಂಡು ಬರುತ್ತಲ್ಲ, ಆ ಲೆಡ್ಡಲ್ಲಿ ಎಷ್ಟು ಪ್ರತಿಶತ ಲೆಡ್ ಹೊಂದಿದೆ ಅಂತ ನಿಮಗೆ ಕೇಳ್ಬೋದು. ಆ ಲೆಡ್ ಪೆನ್ಸಿಲಲ್ಲಿ ಎಷ್ಟು ಪ್ರತಿಶತ ಲೆಡ್ ಹೊಂದಿದೆ ಅಂತ ನಿಮಗೆ ಕೇಳ್ಬೋದು. ಆಪ್ಷನ್ ಎ ಕೊಡ್ಬೋದು ನಿಮಗೆ. ಆಪ್ಷನ್ ಎ ಇಸ್ 100%, ಆಪ್ಷನ್ ಬಿ ಇಸ್ 80%, ಆಪ್ಷನ್ ಸಿ ಇಸ್ 25%, ಆಪ್ಷನ್ ಡಿ ಇಸ್ ನನ್ ಆಫ್ ದಿ ಅಬವ್. ಯಾವುದಾಗುತ್ತೆ? ನನ್ ಆಫ್ ದಿ ಅಬವ್ ಆಗುತ್ತೆ. ಇವಾಗ ಇನ್ನೊಂದು ಆಪ್ಷನ್ ಕೊಡಲ್ವಾ? 0%, 10%, 15% ಆ್ಯಂಡ್ 60%. ಇವಾಗ ಹೇಳ್ಬೋದಾ? ಏನಾದರೂ ನೀವು 0 ಬಿಟ್ಟು ಬೇರೆ ಹೋಗಿದ್ರೆ ಅಂದರೆ ನಿಮ್ಮದು ಆನ್ಸರು ರಾಂಗು. ಓಕೆ, ಯಾಕೆಂದರೆ 0% ಇರುತ್ತೆ. ಹೆಸರಲ್ಲಿ ಮಾತ್ರ ಹೇಗಿದೆ ಅಂದರೆ ಲೆಡ್ ಪೆನ್ಸಿಲ್ ಅಂತ ಇದೆ, ಬಟ್ ಇದರಲ್ಲಿ ಲೆಡ್ಡೇ ಇರುವುದಿಲ್ಲ. 0% ಲೆಡ್ಡೇ ಇರುತ್ತೆ. ಓಕೆ, 0 ಓಕೆ, 0% ಮಾತ್ರ ಇರುತ್ತೆ. 0% ಮಾತ್ರ ಅಂತ ಹೇಳ್ತಿದ್ದೀನಿ ನೋಡಿ, 0 ಇರುತ್ತೆ, ಏನೂ ಇರೋದೇ ಇಲ್ಲ. ಓಕೆ, ಲೆಡ್ ಪೆನ್ಸಿಲಲ್ಲಿ ಲೆಡ್ಡೇ ಇರೋದಿಲ್ಲ. ಆಲ್ಮೋಸ್ಟ್ ನಿಮಗೆ 100ಕ್ಕೆ 100% ನಿಮಗೆ ಗ್ರಾಫೈಟ್ ಕಂಡುಬರುತ್ತೆ. ಅದರಲ್ಲಿ ಲೆಡ್ ಪೆನ್ಸಿಲಲ್ಲಿ ನಿಮಗೆ ಕಂಡುಬರ್ತಕ್ಕಂತಹ ಧಾತು ಯಾವುದು ಅಂದರೆ ಗ್ರಾಫೈಟು, ನಾಟ್ ಲೆಡ್. ಓಕೆ, ನೆನಪಿರಲಿ ನಿಮಗೆ. ಹಾಗೆ ಈ ಲೆಡ್ನ ಒಂದು ಧಾತು ಯಾವುದು, ಅದಿರು ಯಾವುದು ನಿಮಗೆ? ಈ ಗಲೇನ ಎನ್ನುವುದು. ಸರಿಯಾ? ಇದು ಗೊತ್ತಿರ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಗುವ ಅನಿಲ ಯಾವುದು? ಅದು ನಗಲ, ನಗಿಸುವ ಅನಿಲ ಯಾವುದು ಅಂತ ಆಗಬೇಕಾಗಿತ್ತಿದೆ ಆ್ಯಕ್ಚುಲಾಗಿ. ಸರಿನಾ? ಸೊ ನಗಿಸುವ ಅನಿಲ ಯಾವುದು? ಇವಾಗ ನಾನು ಕೂಡ ನಗ್ತಿದ್ದೀನಿ, ನೀವು ಕೂಡ ನಗ್ತಿದ್ದೀರಾ, ಎಲ್ಲರೂ ಕೂಡ ನಗ್ತಾರೆ. ಓಕೆ, ಸೊ ಹಾಗೆ ನಗಲಕ್ಕೆ ಓಕೆ ಚೆನ್ನಾಗಿ ನಾವು ನಗ್ತೀವಿ, ಓಕೆನಪ್ಪ. ಬಟ್ ಕೆಲವೊಬ್ರ ಮುಖ ಹೇಗಿರುತ್ತೆ, ಯಾವಾಗಲೂ ಕೂಡ ಸಪ್ಪೆಯಾಗಿ ಮುಖ, ಇಲ್ಲಿ ಕಣ್ಣೆಲ್ಲ ಹಿಂಗೆ ಕೆಳಗಡೆ ಇಳಿಬಿದ್ದು, ಮೂಗೆಲ್ಲ ಹಿಂಗೆ ಇಳಿಬಿಡೋದು, ಒಂದು ಸ್ವಲ್ಪ ಕೂಡ ಮುಖದಲ್ಲಿ ಆ ಬಾಯಲ್ಲಿ 28 ಹಲ್ಲುಗಳಿರ್ತವೆ, 32 ಹಲ್ಲುಗಳಿರ್ತವೆ, ಅವು ತೋರಿಸೋದೇ ಇಲ್ಲ ಅವರು. ಸೊ ಆ ರೀತಿ ಇರೋರಿಗೆ ಸ್ವಲ್ಪ ನಗಿಸ್ಬೇಕಲ್ವ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇರ್ತಾರೆ, ಏನು ಕಚ್ಚಗುಳಿ ಮಾಡಿದ್ರು ನಗಲ್ಲ, ಮುಂದೆ ನಿಂತು ಕುಣಿದ್ರೂ ನಗಲ್ಲ, ಉಲ್ಟಾ ಬಿದ್ದರೂ ನಗಲ್ಲ. ಸರಿನಾ? ಸೊ ಆ ರೀತಿ ಇರೋರಿಗೆ ಒಂದು ಅನಿಲ ಕಂಡು ಬರುತ್ತೆ. ಆ ಅನಿಲ ಅವ್ರ ಮೇಲೆ ಏನಾದರೂ ನಾವು ಸ್ಪ್ರೇ ಮಾಡಿದ್ರೆ ಫುಲ್ ಕುಣಿದಾಡಿ ನಗ್ತಾರೆ ಅವರು. ಸರಿನಾ? ಸೊ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅತಿ ಏನಾದರೂ ಆ ಕಾರ್ಬನ್ ಡೈಆಕ್ಸೈಡ್ ಅವ್ರ ಮೇಲೆ ಸ್ಪ್ರೇ ಮಾಡಿದ್ರೆ ಹಂಗೆ ಅವ್ರ ಮೇಲೆ ಶಿವ ಅಂತಾರೆ, ನಾವು ಅಳಬೇಕಾಗ್ತದೆ ಅವಾಗ. ಸೊ ಅದು ಅಲ್ಲ. ಆ್ಯಂಡ್ ದೆನ್ ಸಲ್ಫರ್ ಡೈಆಕ್ಸೈಡ, ಇದಕ್ಕೂ ಡೇಂಜರ್ ಇದೆ ಆ್ಯಕ್ಚುಲಾಗಿ. ಸರಿನಾ? ಇದು ಕೂಡ ಡೇಂಜರು, ಇದು ಕೂಡ ಅವರಿಗೆ ಹಾರ್ಮ್ ಮಾಡ್ತದೆ. ಸೊ ಇದು ಅಲ್ಲ. ಹೈಡ್ರೋಜನ್ ಪೆರಾಕ್ಸೈಡು ಮತ್ತು ನೈಟ್ರಸ್ ಆಕ್ಸೈಡ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ನಗಿಸುವ ಅನಿಲ ಯಾವುದು ಅಂತ ಕೇಳಿದ್ರೆ ನೈಟ್ರಸ್ ಆಕ್ಸೈಡ್ ಅನ್ನೋದು ಕಂಡುಬರುತ್ತೆ. ಸರಿನಾ? ಸೊ ಅದಕ್ಕೆ ಯಾವಾಗಲೂ ಕೂಡ ನಗ್ತಾ ಇರಿ, ಲೈಕ್ ಈ ನೈಟ್ರಸ್ ಆಕ್ಸೈಡ್ ನಿಮ್ಮ ಮೇಲೆ ಬಿದ್ದಿದೆ ಅನ್ನೋ ಹಾಗೆ. ಸೊ ಯಾವಾಗಲೂ ಕೂಡ ಹಸನ್ಮುಖಿಯಾಗಿರಬೇಕು. ಹಸನ್ಮುಖಿ ಅನ್ನೋ ವರ್ಡ್ ಎಷ್ಟು ಚೆನ್ನಾಗಿದೆಯಲ್ಲ, ಯಾವುದು? ಹಸನ್ಮುಖಿ. ಸೊ ಹಸನ್ಮುಖಿ ಅನ್ನೋದು ನಿಮಗೆ ಎಷ್ಟು ಚೆನ್ನಾಗಿರೋ ವರ್ಡ್ ಇದೆ. ಸೊ ಅದಕ್ಕೆ ಯಾವಾಗಲೂ ಕೂಡ ಮುಖದ ಮೇಲೆ ಒಂದು ಸ್ಮೈಲ್ ಇರಬೇಕು. ಸೊ ಸ್ಮೈಲಂ ಸಮ್ಮತಿ ಲಕ್ಷಣಂ ಅಷ್ಟ ಇಲ್ಲ, ಸ್ಮೈಲಂ ಮನುಷ್ಯ ಲಕ್ಷಣಂ. ಸರಿನಾ? ಸೊ ಸ್ಮೈಲ್ ಅನ್ನೋದು ಮನುಷ್ಯರಿಗೆ ಲಕ್ಷಣ ಕೊಡುತ್ತೆ. ಸೊ ನಗ್ತಾ ಇರಬೇಕು ಯಾವಾಗ ಕೂಡ, ಗಂಟು ಹಾಕೊಂಡು ಕುಂದ್ರಬಾರ್ದು. ಸೊ ಗಂಟು ಹಾಕೊಂಡು ಕುಂತೆ ಅಂದರೆ ಮುಂದೆ ಏನೋನು ಮಾತಾಡಿಸೋದಿಲ್ಲ. ನಿಮ್ಗೆ ಗೊತ್ತಿದ್ರು ಕೂಡ ಸುಮ್ಮನೆ ಹಂಗೆ ಹೋಗ್ತಾನೆ, ಅವನೇ ಗಂಟು ಹಾಕೊಂಡು ಕುಂತಾನೋ ಮಾರೆ, ನಾನು ಎಲ್ಲಿ ಮಾತಾಡ್ಸಿ ಕಿರಿಕಿರಿ ಮೈ ಮೇಲೆ ಹಾಕೊಳ್ಳಿ ಅಂತ. ನಗ್ತಾ ಇದ್ರೆ ಎಲ್ಲಿ ಹೋಗಿದ್ಯಾ ಗುರು, ಎಲ್ಲಿ ಹೋಗಿದ್ಯಾ ಅಕ್ಕ, ಎಲ್ಲಿ ಹೋಗಿದ್ಯಾ ತಂಗಿ, ಎಲ್ಲಿ ಹೋಗಿದ್ಯಾ ಅಮ್ಮ ಅಂತ ಕೇಳ್ತಾರೆ. ಓಕೆ, ಸೊ ಅದಕ್ಕೆ ಯಾವಾಗಲೂ ಕೂಡ ನಗ್ತಾ ಇರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಯಾವುದು ಅಂತ ಕೇಳಿದಾನೆ. ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಯಾವುದು? ನಿಯಾನ್, ಸಾರ್ವಜನಿಕ, ಕಾರ್ಬನ್ ಡೈಆಕ್ಸೈಡ್, ಹಾಗೆ ಕಾರ್ಬನ್ ಮೊನಾಕ್ಸೈಡು. ಇವಾಗ ಇಲ್ಲಿ ರೈಟ್ ಆನ್ಸರು ಮೆನ್ಷನ್ ಮಾಡಿದ್ದಾರೆ, ಯಾವುದು? ಈ ಸಿ ಅಂತ, ಕಾರ್ಬನ್ ಡೈಆಕ್ಸೈಡ್ ಅಂತ. ಬಟ್ ಏನಾದರೂ ಈ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮೊನಾಕ್ಸೈಡ್ ಮಧ್ಯೆ ಯಾವುದು ಯೂಸ್ ಮಾಡಬೇಕು ಮ್ಯಾಕ್ಸಿಮಮ್ ನಾವು ಅಂತ ಕೇಳಿದಾಗ ಏನಂತ ಹೇಳ್ಬೋದು ನೀವು ಹೇಳಿ ನೋಡೋಣ?
ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್? ಏನಾದರೂ ನಿಮ್ದು ಆನ್ಸರ್ ಮತ್ತೆ ಟ್ವಿಸ್ಟ್ ಆಯಿತು ಅಂದರೆ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಏನಾದರೂ ಹೋದರೆ ಓಕೆ ಒಬ್ಬರು ಜೀವ ತೆಗಿತೀರಿ ನೀವು. ಓಕೆ ಒಬ್ಬರು ಜೀವ ಅಲ್ಲ, ನಮ್ಮ ಜೀವ ಕೂಡ ಹೋಗುತ್ತೆ ಅದ್ರ ಜೊತೆ. ಸೊ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ಒಂದು ವಿಷಕಾರಿ ಅನಿಲವಾಗಿದೆ. ಈ ಬೆಂಕಿಯನ್ನು ನಂದಿಸಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ತೀವಿ. ಯಾವುದನ್ನು? ಕಾರ್ಬನ್ ಡೈಆಕ್ಸೈಡ್ ಡ್ರೈ ಪೌಡರ್ ಅಂತ ನಾವು ಹೇಳ್ತೀವಿ. ಓಕೆ ಡ್ರೈ ಕಾರ್ಬನ್ ಡೈಆಕ್ಸೈಡ್ನ ನಾವು ಯೂಸ್ ಮಾಡ್ತೀವಿ. ಸೊ ಅಥವಾ ಕಾರ್ಬನ್ ಡೈಆಕ್ಸೈಡ್ ನಾವು ಯೂಸ್ ಮಾಡ್ತೀವಿ ಎಲ್ಲಿ? ಈ ಬೆಂಕಿಯನ್ನು ನಂದಿಸಲಿಕ್ಕೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಸೊ ಅದರಲ್ಲಿ ಎ ಟೈಪು, ಬಿ ಟೈಪು, ಸಿ ಟೈಪು, ಎ ಡಿ ಟೈಪು, ಸೊ ಈ ರೀತಿ ಬೇರೆ ಬೇರೆ ಟೈಪ್ಗಳು ಬಂದಿರ್ತವೆ. ಸೊ ನೀವು ಎಕ್ಸ್ಟಿಂಗ್ವಿಷರ್ ಎಲ್ಲ ಫೈರ್ ಎಕ್ಸ್ಟಿಂಗ್ವಿಷರ್ ಮೇಲೆ ನೋಡಿರ್ಬೋದು. ಎ ಟೈಪು, ಬಿ ಟೈಪು, ಸಿ ಟೈಪು, ಸೊ ಈ ರೀತಿ ಬೇರೆ ಬೇರೆ ಇರ್ತವೆ. ಸೊ ಅದರಲ್ಲಿ ಏನು ಬೇಡ ನಮಗೆ. ಸೊ ಅದರಲ್ಲಿ ನಿಮಗೆ ವಾಟರ್ ಟೈಪ್ ಕೂಡ ಬರುತ್ತೆ, ಫ್ಯೂಮ್ ಟೈಪ್ ಕೂಡ ಬರುತ್ತೆ, ಮತ್ತು ಪೌಡರ್ ಟೈಪ್ ಕೂಡ ಬರುತ್ತೆ. ಸರಿನಾ? ಬಟ್ ಇಲ್ಲಿ ನಮಗೆ ಏನು ಅಂದರೆ ಜಸ್ಟ್ ಸಿಂಪಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಲ್ವಾ, ಇದನ್ನು ನಾವು ಬೆಂಕಿಯನ್ನು ನಂದಿಸಲು ಬಳಸ್ತೀವಿ. ಹಾಗೆ ಒಬ್ಬರ ಜೀವ ಏನಾದರೂ ತೆಗಿಬೇಕಾಗಿತ್ತಂದರೆ ಯಾವ ಒಂದು ಅನಿಲವನ್ನು ಬಳಸಬೇಕು? ಜಸ್ಟ್ ಎಜುಕೇಷನ್ ಪರ್ಪಸ್. ಓಕೆ ಒಂದು ಇದನ್ನು ಹಾಕಬೇಕು. ಇವಾಗ ಕಾಪಿ ಏನಂತ ಹೇಳ್ತಾರೆ ಅದಕ್ಕೆ? ಇನ್ಸ್ಟ್ರಕ್ಷನ್ಸ್. ಓಕೆ ಜಸ್ಟ್ ಫಾರ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಅಂತ. ಸೊ ಇವಾಗ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಅಲ್ವಾ, ಇದು ಒಬ್ಬರ ಜೀವ ಅಲ್ಲ, ಬೇಕಂದರೆ ಒಂದು ರೂಮಲ್ಲಿ ಒಂದು 10 ಜನನ ಹಾಕಿ ಕಾರ್ಬನ್ ಮೊನಾಕ್ಸೈಡ್ ಅಲ್ಲಿದ್ರೆ ರಿಲೀಸ್ ಮಾಡಿಬಿಡ್ರಿ. ಓಕೆ 10 ಜನ ಹಾಗೆ ಕುಂತಲ್ಲೇ ಶಿವ ಅಂತಾರೆ. ಯಾಕೆ? ಈ ಮೊನಾಕ್ಸೈಡ್ ಏನಿದೆಯಲ್ವಾ, ಇದು ಹಿಮೋಗ್ಲೋಬಿನ್ ಜೊತೆ ಫುಲ್ ಹೋಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತದೆ ಒಳಗೆ ದೇಹದಲ್ಲಿ. ಹಿಮೋಗ್ಲೋಬಿನ್ ಜೊತೆ ಹೋಗಿ ಫ್ರೆಂಡ್ಶಿಪ್ ಮಾಡ್ಕೊಂತು ಅಂದರೆ ಇದು ಬಿಡೋದೇ ಇಲ್ಲ ಹಿಮೋಗ್ಲೋಬಿನ್ಗೆ, ಕುಚಿಕ್ಕು ಅಂತ. ಸೊ ಆಕ್ಸಿಜನ್ನ ಕ್ಯಾರಿ ಮಾಡಬೇಕಲ್ವ ಹಿಮೋಗ್ಲೋಬಿನ್ನು. ಆಕ್ಸಿಜನ್ ಕ್ಯಾರಿ ಮಾಡಲ್ಲ, ಈ O2ನ ಕ್ಯಾರಿ ಮಾಡಿಕೊಂಡು ಈ ಸೆಲ್ಗಳಿಗೆ ಎಲ್ಲವೂ ಕೂಡ ಕೊಡೋದನ್ನು ಈ ಯಾವುದು ಹಿಮೋಗ್ಲೋಬಿನ್ ನಿಲ್ಲಿಸಿಬಿಡುತ್ತೆ. ಹಿಮೋಗ್ಲೋಬಿನ್ ಏನು ಮಾಡುತ್ತೆ? ಈ ಮೊನಾಕ್ಸೈಡ್ ಜೊತೆ ಫುಲ್ ಪ್ಯಾಟಿ ಮಾಡೋಕ್ಕೆ ತಿರುಗಾಡ್ಬಿಡ್ತದೆ. ಸೊ ಮೊನಾಕ್ಸೈಡು ಈ ಹಿಮೋಗ್ಲೋಬಿನ್ ಜೊತೆ ಸೇರಿದ್ರೆ ಅಲ್ಲಿ ನಮಗೆ ಸೆಲ್ಗಳಿಗೆ ಯಾವುದು ಆಕ್ಸಿಜನ್ ಸಿಗೋದಿಲ್ಲ. ಸೆಲ್ಗಳ ಆಕ್ಸಿಜನ್ ಸಿಗಲಿಲ್ಲ ಅಂದರೆ ಮತ್ತು ನಮಗೇನು ಉಳಿತದೆ? ಏನು ಉಳಿಯೋದೇ ಇಲ್ಲ ದೇಹ. ಸೊ ಈ ಆಕ್ಸಿಜನ್ ಕೊರತೆಯಿಂದ ನಮ್ಮ ದೇಹ ಏನಾಗುತ್ತೆ? ಮೃತಪಡುತ್ತೆ. ಸೊ ನೀವು ಕೆಲವೊಂದು ನ್ಯೂಸಲ್ಲಿಲ್ಲ, ಹಾಗೆ ನ್ಯೂಸ್ ಪೇಪರಲ್ಲಿ ಬೇರೆ ಬೇರೆ ನೋಡಿರ್ಬಹುದು ನೀವು. ಅವನು ಸ್ನಾನ ಮಾಡ್ತಾ ಇದ್ದ ಬೆಳಗ್ಗೆ 7 ಗಂಟೆಗೆ 8 ಗಂಟೆಗೆ. ಸೊ ನೋಡಿದ್ವಿ, ಒಂದು 10 ನಿಮಿಷ ಸ್ನಾನ ಮಾಡ್ದ, ಡೈಲಿ ಎಲ್ಲ 10 ನಿಮಿಷ ಮಾಡ್ತಿದ್ದ. ಒಂದು 15 ನಿಮಿಷ ಆದ ನಂತರ ಒಳಗೆ ಹೋಗಿ ನೋಡ್ತೀವಿ ಅವ್ನು ಡೆತ್ ಆಗಿದ್ದ. ಯಾಕೆ ಡೆತ್ ಆಗಿದ್ದ? ಸುಮ್ಮನೆ ಇವಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಮನೆಗಳಲ್ಲಿ ನಾವು ಸ್ನಾನ ಮಾಡ್ತೀವಿ. ನಾವು ಯಾವತ್ತಾದರೂ ಡೆತ್ ಆಗಿದ್ದೀವ? ಇಲ್ಲ ತಾನೆ. ಬಟ್ ಇವು ನಿಮಗೆ ಈ ಸ್ನಾನದ ಕೊನೆಯಲ್ಲಿ ಸ್ನಾನ ಮಾಡುವಾಗ ಅವರು ಡೆತ್ ಆಗಿದ್ದಾರೆ ಅಂತ ನ್ಯೂಸ್ ಬರುತ್ತೆ. ಎಲ್ಲಿ? ಮ್ಯಾಕ್ಸಿಮಮ್ ಸಿಟಿನಲ್ಲೇ, 99% ಸಿಟಿನಲ್ಲೇ. ಯಾಕೆ? ಅಲ್ಲಿ ನೀವು ಗೀಸರ್ ಬಳಸಿರ್ತೀರಾ. ಓಕೆ ಆ ಗೀಸರಲ್ಲಿ ನಿಮಗೆ ಯಾವ ಒಂದು ಅನಿಲ ಯೂಸ್ ಮಾಡಿರ್ತಾರೆ ಅಂದರೆ ಈ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಯೂಸ್ ಮಾಡಿರ್ತಾರೆ ಅಲ್ಲಿ ಆ ಗೀಸರಲ್ಲಿ. ಸರಿನಾ? ಆ ಗೀಸರ್ ಏನಾದರೂ ಪ್ರಾಬ್ಲಮ್ ಆಗಿ ಆ ಕಾರ್ಬನ್ ಮೊನಾಕ್ಸೈಡು ಈ ಕಾರ್ಬನ್ ಮೊನಾಕ್ಸೈಡು ರಿಲೀಸ್ ಆದರೆ ಅಲ್ಲಿ ಒಳಗಡೆ ಸ್ನಾನ ಮಾಡೋರು ಹಾಗೆ ಸ್ನಾನ ಮಾಡ್ಕೊತ ಹೋಗ್ತಾರೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಏನಾದರೂ ನಿಮಗೆ ಆ ರೀತಿ ಗೀಸರ್ ನೀವು ಯಾರಾದರೂ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದರೆ ಆ ರೀತಿ ಕೆಟ್ಟದಾಗೋದೇನು ಬೇಡ. ಬಟ್ ಇದ್ರೆ ಹೇಳ್ತಾ ಇದ್ದೀನಿ, ಅಲ್ಲಿ ಏನಾದರೂ ಒಂದು ಸರಿಯಾದ ವೆಂಟಿಲೇಷನ್ ನೀವು ಮಾಡಿರಬೇಕು. ಆ ಸ್ನಾನದ ಕೋಣೆಗೆ ಒಂದು ಕಿಟಕಿ ಆದರೂ ಆಗಿರಲಿ, ಅಥವಾ ನೀವೇನಾದರೂ ಹೀಗೆ ಜಸ್ಟ್ ಹೋಲ್ ರೀತಿ ಆದರೂ ನಿಮಗೆ ಒಳಗಡೆ ಗಾಳಿ ಬರೋ ರೀತಿ, ಹೊರಗಡೆ ಹೋಗೋ ರೀತಿ ಇರಬೇಕು. ಏನಾದರೂ ಆ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆದರೆ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಸ್ಪೇಸ್ ಬೇಕಲ್ವಾ ಅದಕ್ಕೆ. ಏನಾದರೂ ಅದು ಹೊರಗಡೆ ಹೋಗಲಿಲ್ಲ ಅಂದರೆ ನಿಮಗಿದ್ರ ಮೇಲ್ಗಡೆ ಕರ್ಕೊಂಡು ಹೋಗ್ತದೆ ಅದು. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆಲ್ವೇಸ್ ಸ್ನಾನದ ಕೋಣೆಗೆ ಒಂದು ವೆಂಟಿಲೇಷನ್ ಇರಲೇಬೇಕು. ನಿಮ್ಮ ಗೀಸರ್ ಇರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಫುಲ್ ಹಾಗೆ ನೀವು ಸ್ನಾನ ಮಾಡ್ಬೋದು, ನಡೀತದೆ. ಬಟ್ ಏನಾದರೂ ಗೀಸರ್ ಇದ್ದರೆ ಈ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗೋ ಚಾನ್ಸಸ್ಸು ಒಂದು 10% ಆದರೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು? ಅಲ್ಲಿ ವೆಂಟಿಲೇಷನ್ ಸರಿಯಾಗಿ ಇಟ್ಕೋಬೇಕು. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೊಟ್ಟೆ ಇಡುವ ಸಸ್ತನಿ ಯಾವುದು? ಬಾವುಲಿ, ಕಾಂಗರು, ಅಳಿಲು ಮತ್ತು ಪ್ಲಾಟಿಪಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಪ್ಲಾಟಿಪಸ್ ನಾನು ಕೊಡಲ್ಲ ಸರ್, ಈ ಆಪ್ಷನ್ನೇ ಕೊಡಲ್ಲ. ಇದು ಸರಿಯಾಗಿದೆ. ಇದು ಉತ್ತರ ಯಾವುದು? ಈ ಮೊಟ್ಟೆ ಇಡುವ ಸಸ್ತನಿ ಯಾವುದಿದೆ? ಪ್ಲಾಟಿಪಸ್ ಆಗಿದೆ. ಬಟ್ ಇನ್ನೊಂದು ಕೂಡ ಇಡುತ್ತೆ. ಯಾವುದು? ಎಕಿಡ್ನಾ ಅಂತ ಬರುತ್ತೆ. ಸರಿನಾ? ಸೊ ಈ ಎಕಿಡ್ನಾ ಅನ್ನುವ ಮತ್ತು ಪ್ಲಾಟಿಪಸ್ ಅನ್ನುವ 2 ಸಸ್ತನಿಗಳು ಮಾತ್ರ ಮೊಟ್ಟೆಗಳನ್ನು ಇಡ್ತವೆ. ಸರ್ ಸಸ್ತನಿಗಳಂದ್ರೆ ಏನು? ಮೊದಲ ಬಾರಿ ಅದನ್ನು ಹೇಳ್ರಿ. ಸಸ್ತನಿ ಅಂದರೆ ಏನು? ಸೊ ಯಾವ ಒಂದು ಪ್ರಾಣಿಗಳು ಮಗುವನ್ನು ಹಾಕಿ ಮಗುವನ್ನು ಹೆತ್ತು ಅವುಗಳಿಗೆ ಎದೆ ಹಾಲನ್ನು ಕುಡಿಸ್ತಾವಲ್ವಾ, ಸೊ ಅವುಗಳಿಗೆ ನಾವೇನಂತ ಕರಿತೀವಿ? ಸಸ್ತನಿಗಳು ಅಂತ ಕರಿತೀವಿ. ಸರಿನಾ? ಅದು ಕೂಸಿಗೆ ಬಾರ್ನ್ ಮಾಡಬೇಕು. ಒಂದು ಚಿಕ್ಕ ಪಾಪುವಿಗೆ ಅವರು ಜನ್ಮ ಕೊಡಬೇಕು. ಮೊಟ್ಟೆ ಕೊಡೋದಿಲ್ಲ, ಮೊಟ್ಟೆ ಇಡಬಾರ್ದವರು. ಸರಿನಾ? ಮನುಷ್ಯರು ಯಾರಾದರೂ ಮೊಟ್ಟೆ ಇಡ್ತೀವ? ನಾವು ಮೊಟ್ಟೆ ಇಡಲ್ಲ. ಸೊ ಮೊಟ್ಟೆ ಇಡಲಾರ್ದೆ ನಾವೇನು ಮಾಡ್ತೀವಿ? ಕೂಸಿಗೆ ನಾವು ಜನ್ಮ ಕೊಡ್ತೀವಿ. ಒಂದು ಪಾಪುವಿಗೆ ನಾವು ಜನ್ಮ ಕೊಡ್ತೀವಿ. ಸೊ ಅದನ್ನೇನು ಒಂದು ಪ್ರಾಣಿಗೆ ಜನ್ಮ ಕೊಟ್ಟು ಅದಕ್ಕೆ ಹಾಲು ಉಣಿಸೋ ಹಾಗಿದ್ರೆ, ಅದಕ್ಕೆ ಎದೆ ಹಾಲು ಉಣಿಸೋ ಹಾಗಿದ್ರೆ ಅವುಗಳನ್ನು ನಾವು ಏನಂತ ಕರಿತೀವಿ? ಸಸ್ತನಿಗಳು ಅಂತ ಕರಿತೀವಿ. ಸೊ ಇವಾಗ ಹ್ಯೂಮನ್ ಏನಿದ್ದಾನೆ, ಮನುಷ್ಯ ಏನಿದ್ದಾನೆ, ಸಸ್ತನಿ ಇದ್ದಾನೆ. ಯಾಕಂದರೆ ಅವನು ಮಗುವಿಗೆ ಜನ್ಮ ಕೊಡ್ತಾನೆ, ಹಾಗೆ ಎದೆ ಹಾಲು ಉಣಿಸ್ತಾನೆ. ಹಾಗೆ ಈ ಆನೆ ಏನಿದೆ, ಆನೆ ಅನ್ನೋದು ಕೂಡ ನಿಮಗೆ ಸಸ್ತನಿ ಕಂಡು ಬರುತ್ತೆ. ಯಾಕಂದರೆ ಅದು ಒಂದು ಪ್ರಾಣಿಗೆ, ಒಂದು ಮರಿ ಆನೆಗೆ ಜನ್ಮ ಕೊಡುತ್ತೆ. ಹಾಗೆ ಅದಕ್ಕೆ
ಎದೆ ಹಾಲು ಉಣಿಸುತ್ತೆ, ಸರಿನಾ. ಹಾಗೆ ನಿಮಗೆ ಅತ್ಯಂತ ದೊಡ್ಡದಾದ ಸಸ್ತನಿ ಯಾವುದು ಅಂತ ಕೇಳಬಹುದು ನಿಮಗೆ. ಓಕೆ, ಅತಿ ದೊಡ್ಡ ಸಸ್ತನಿ ಯಾವುದು? ಮೊಟ್ಟೆ ಇಡೋದಲ್ಲ, ಜಸ್ಟ್ ಅತಿ ದೊಡ್ಡ ಸಸ್ತನಿ ಯಾವುದು ಅಂದರೆ ಅದು ಮಗುವಿಗೆ ಜನ್ಮ ಕೊಡಬೇಕು, ಹಾಗೆ ಎದೆ ಹಾಲನ್ನು ಕುಡಿಸ್ಬೇಕು. ಯಾವುದದು? ನೀಲಿ ತಿಮಿಂಗಲ. ಓಕೆ, ನೀಲಿ ತಿಮಿಂಗಲ ಏನಿದೆ ಅಲ್ವಾ, ಈ ನೀಲಿ ತಿಮಿಂಗಲ ಬ್ಲೂ ವೇಲ್ ಅನ್ನೋದು ಇದು ಒಂದು ಮಗುವಿಗೆ, ಒಂದು ಮರಿಗೆ ಜನ್ಮ ನೀಡುತ್ತೆ, ಹಾಗೆ ಅದರ ಎದೆ ಹಾಲನ್ನು ಕುಡಿಸುತ್ತೆ. ಯಾವುದು? ಈ ನೀಲಿ ತಿಮಿಂಗಲ ಬ್ಲೂ ವೇಲ್ ಅನ್ನೋದು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಬಟ್ ಇದು ಸಮುದ್ರದಲ್ಲಾಯಿತು ಸರ್, ಬಟ್ ಭೂಮಿಯ ಮೇಲೆ ಯಾವುದು ಅತಿ ದೊಡ್ಡ ಸಸ್ತನಿ ಅಂತ ನಿಮ್ಗೆ ಕೇಳ್ಬೋದು. ಎಕ್ಸಾಮಿನರ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ ನಿಮಗೆ. ಸೊ ಇದು ನೀರಲ್ಲಾಯಿತು, ಓಕೆ, ಬಟ್ ಈ ನಮ್ಮ ಭೂಮಿಯಲ್ಲಿ, ಭೂಖಂಡದಲ್ಲಿ ಯಾವ್ದು ಕಂಡುಬರುತ್ತೆ? ಮೀನ್ಸ್ ಭೂಮಿಯ ಮೇಲ್ಗಡೆ, ನೀರಿನ ಮೇಲಲ್ಲ, ಜಲರಾಶಿಯಲ್ಲ, ಈ ಭೂರಾಶಿ ಮೇಲೆ ಯಾವ್ದು ಕಂಡುಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ಆನೆ, ಯಾವ ಆನೆ? ಇಂಡಿಯನ್ ಆನೆನಾ? ಅಲ್ಲ, ಆಫ್ರಿಕನ್ ಆನೆ. ಓಕೆ, ಈ ಆಫ್ರಿಕನ್ ಆನೆ ಏನಿದೆ ಅಲ್ವಾ, ಇದು ಅತ್ಯಂತ ದೊಡ್ಡ ಸಸ್ತನಿಯಾಗಿದೆ. ಭೂಮಿ ಮೇಲೆ ಇರತಕ್ಕಂತಹ, ಭೂರಾಶಿಯ ಮೇಲೆ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಸಸ್ತನಿ ಯಾವುದು ಅಂದರೆ ಈ ಆನೆ, ಸರಿನಾ. ಹಾಗೆ ಇಡೀ ನಮ್ಮ ಭೂಖಂಡದಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು? ತಿಮಿಂಗಲ. ಜಸ್ಟ್ ಸಿಂಪಲ್, ಸರಿನಾ. ಹಾಗೆ ಇಲ್ಲಿ ಕಾಂಗ್ರೂ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಈ ಕಾಂಗ್ರೂ ಅಂತ ಕೊಟ್ಟಿದ್ದಾನೆ. ಈ ಕಾಂಗ್ರೂ ಪ್ರಾಣಿಗಳು ಯಾವ ಒಂದು ದೇಶದ ಪ್ರಾಣಿಗಳಾಗಿದ್ದಾವೆ? ಯಾವ ಒಂದು ದೇಶದ ಪ್ರಾಣಿ ಈ ಕಾಂಗ್ರೂ ಅಂತ ಕೇಳ್ಬೋದು ನಿಮಗೆ. ಸೊ ಆಸ್ಟ್ರೇಲಿಯನ್ ದೇಶದ ಪ್ರಾಣಿ ಯಾವುದು ಅಂದರೆ ನಿಮಗೆ ಈ ಕಾಂಗ್ರೂ ಕಂಡುಬರುತ್ತೆ, ಸರಿನಾ. ಸೊ ಕಾಂಗ್ರೂ ಯಾವುದು ಅಂದರೆ ನಿಮಗೆ ಈ ಆಸ್ಟ್ರೇಲಿಯನ್ ದೇಶದ ಪ್ರಾಣಿ. ಹಾಗೆ ಈ ಕಾಂಗ್ರೂ ಯಾವ ಒಂದು ಖಂಡದಲ್ಲಿ ಮಾತ್ರ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ತಾನೆ. 7 ಖಂಡಗಳಿದ್ದಾವೆ, 7 ಖಂಡಗಳಲ್ಲಿ ಯಾವ ಒಂದು ಒಂದೇ ಒಂದು ಖಂಡದಲ್ಲಿ ಕಂಡುಬರುತ್ತೆ. ಯಾವುದದು ಖಂಡ? ಸೇಮ್ ಅಗೇನ್ ಆಸ್ಟ್ರೇಲಿಯಾ ಖಂಡ. ಓಕೆ, ಈ ಆಸ್ಟ್ರೇಲಿಯನ್ ಖಂಡದಲ್ಲಿ ಈ ಕಾಂಗ್ರೂಗಳು ನಿಮಗೆ ಕಂಡುಬರ್ತವೆ. ಸರಿಯಾಗಿ ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲ್ಯಾಪಿರೋಸ್ಕೋಪಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಲ್ಯಾಪಿರೋಸ್ಕೋಪಿ ಯಾವುದಕ್ಕೆ ಸಂಬಂಧಿಸಿದೆ? ರಡಾರ್ಗಳಿಗೆ, ಅಂಗಾಂಶ ವಿಜ್ಞಾನಕ್ಕೆ, ಲೇಸರ್ ಕಿರಣಗಳ ಅಧ್ಯಯನಕ್ಕೆ, ಸ್ತ್ರೀ ರೋಗ ಶಸ್ತ್ರಚಿಕಿತ್ಸೆಗಳಿಗೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸ್ತ್ರೀ ರೋಗ ಅಂತ ಏನು ಎಕ್ಸಾಕ್ಟ್ ಆಗಿಲ್ಲ, ಜಸ್ಟ್ ಶಸ್ತ್ರಚಿಕಿತ್ಸೆಗಳಿಗೆ. ಒಟ್ಟಿನಲ್ಲಿ ಒಳಗಡೆ ನಮ್ಮ ದೇಹದಲ್ಲಿ ಇಂಟರ್ನಲ್ ಪಾರ್ಟ್ಸ್ ಏನಿರ್ತಾವಲ್ವ, ಅವಕ್ಕೆ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಲ್ಯಾಪಿರೋಸ್ಕೋಪಿ ಯೂಸ್ ಮಾಡ್ತೀವಿ, ಸರಿನಾ. ಸೊ ಲೈಕ್ ಇವಾಗ ಯಾವುದು ಗಾಲ್ಫ್ ಬ್ಲಾಡರ್ ರಿಮೂವ್ ಮಾಡ್ತಾರೆ, ಸರಿನಾ. ಸೊ ಈ ಗಾಲ್ಫ್ ಬ್ಲಾಡರ್ ರಿಮೂವ್ ಮಾಡೋಕ್ಕೆ ನಾವು ಯಾವ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡ್ತೀವಿ? ಇದೇ ಲ್ಯಾಪ್ರೋಸ್ಕೋಪಿಯನ್ನು ಯೂಸ್ ಮಾಡ್ತೀವಿ, ಸರಿನಾ. ಹಾಗೆ ಕೆಲವೊಬ್ಬರಿಗೆ ಅಪೆಂಡಿಕ್ಸ್ ಇರುತ್ತೆ, ಸರಿನಾ. ಕೆಲವೊಬ್ಬರಿಗೆ ಅಪೆಂಡಿಕ್ಸ್ ಇರುತ್ತೆ ಅಂದರೆ ಅದರಿಂದ ಪ್ರಾಬ್ಲಮ್ ಆಗ್ತಿರುತ್ತೆ. ಇವಾಗ ನನಗೆ ಅಪೆಂಡಿಕ್ಸ್ ಇಲ್ವಾ? ನನಗೂ ಇದೆ. ನಿಮಗಿದೆಯಾ? ನಿಮಗೂ ಇದೆ. ಬಟ್ ಅಪೆಂಡಿಕ್ಸ್ ಅನ್ನೋದು ಅದೊಂದು ಬೇಡವಾಗದೇ ಇರತಕ್ಕಂಥ ಒಂದು ಭಾಗ, ಸರಿನಾ. ಅದು ನಮ್ಗೆ ಬೇಕಾಗೇ ಇಲ್ಲ. ಒಟ್ಟಿನಲ್ಲಿ ನಮ್ಮ ದೇವರು ಹೆಂಗೆ ಅಂದರೆ ಇದೊಂದು ಇಟ್ಕೋ ಎಕ್ಸ್ಟ್ರಾ ನಿನ್ನ ದೇಹದೊಳಗೆ ಅಂತ ಇಟ್ಟು ಕಳಿಸಿದ್ದಾನೆ. ಬಟ್ ಅದನ್ನು ನಾವು ಇಟ್ಕೊಳ್ಳಬಹುದು, ಹೊರಗೆ ಕಿತ್ತಾಕ್ಲು ಒಗಿಬಹುದು. ಬಟ್ ಅದರಿಂದ ಯಾರಿಗಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಅದನ್ನು ಏನು ಮಾಡ್ತಾರೆ ಡಾಕ್ಟರ್ಗಳು? ಅಪೆಂಡಿಕ್ಸನ್ನು ಕಿತ್ತೊಗಿತಾರೆ. ಸೊ ಅದಕ್ಕೂ ಕೂಡ ಯೂಸ್ ಮಾಡೋದು ಯಾವುದು ಅಂದರೆ ತಂತ್ರಜ್ಞಾನ, ಇದೇ ಲ್ಯಾಪ್ರೋಸ್ಕೋಪಿ ಅನ್ನೋದು, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಸ್ತುವಿನ 4ನೇ ಸ್ಥಿತಿ ಯಾವುದು ಅಂತ ಕೇಳಿದ್ದಾನೆ. ಸೊ ಘನ, ದ್ರವ, ಪ್ಲಾಸ್ಮಾ ಮತ್ತು ಅನಿಲ, ಹೀಗೆ ನೆನ್ಪಿಟ್ಕೊಳ್ಳಿ. ಸಾಲಿಡು, ಲಿಕ್ವಿಡು, ಗ್ಯಾಸಿಯಸ್ಸು ಆ್ಯಂಡ್ ಪ್ಲಾಸ್ಮಾ ಅಂತ, ಸರಿನಾ. ಸೊ 4 ಸ್ಥಿತಿಗಳಿದ್ದಾವೆ ಅಥವಾ 5 ಸ್ಥಿತಿಗಳಿದ್ದಾವೆ, 3 ಸ್ಥಿತಿಗಳಿದ್ದಾವೆ. ಸೊ ಎಷ್ಟು ಸ್ಥಿತಿಗಳಿದ್ದಾವೆ ಅಂತ ನೀವು ಹೇಳ್ಬೋದಾ? ಹೇಳಿ. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಬರುತ್ತೆ. ಸೊ ಮ್ಯಾಟರ್ನ ಒಂದು ಅಣುವಿನ ಎಷ್ಟು ಸ್ಥಿತಿಗಳು ನಿಮಗೆ ಕಂಡುಬರುತ್ತೆ? ಘನ ಕಂಡುಬರುತ್ತೆ, ದ್ರವ ಕಂಡುಬರುತ್ತೆ, ಅನಿಲ ಕಂಡುಬರುತ್ತೆ, ಪ್ಲಾಸ್ಮಾ ಕಂಡುಬರುತ್ತೆ. ಇವಾಗ ಇಲ್ಲಿ ನಮಗೆ 4 ಕಂಡುಬರುತ್ತೆ ಅಂತ ಗೊತ್ತಾಯಿತು. ಬಟ್ 4 ಕಂಡುಬರುತ್ತಾ ಅಥವಾ 4ಕ್ಕಿಂತ ಹೆಚ್ಚು ಕಂಡುಬರುತ್ತಾ? ರೀಸೆಂಟಾಗಿ ಕೂಡ ಈ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಟೋಟಲಿ ಎಷ್ಟು ನಿಮಗೆ ಸ್ಥಿತಿಗಳು ಕಂಡುಬರ್ತವೆ ಅಂದರೆ ಟೋಟಲಿ 5 ಸ್ಥಿತಿಗಳು ಕಂಡುಬರ್ತವೆ. 5ನೇ ಸ್ಥಿತಿ ಯಾವುದು ಅಂತ ಹೇಳ್ಬೋದಾ? ಐನ್ಸ್ಟೈನಿಯಮ್ ಅಂತ ಬರುತ್ತೆ. ಬಟ್ ಅದು ಶಾರ್ಟಾಗಿ ಅದನ್ನು ನಾವು ಏನಂತ ಕರಿತೀವಿ ಹೇಳ್ಬೋದಾ? ನೀವು ಕಮೆಂಟ್ ಮಾಡಿ ನೋಡೋಣ. 5ನೇ ಸ್ಥಿತಿ, ವಸ್ತುವಿನ 5ನೇ ಸ್ಥಿತಿ ಯಾವುದು? ಓಕೆ, ಹೇಳಿ ಇದನ್ನು. BESBSE ಯಾವುದು? ಹೇಳಿ ಇದನ್ನು. ಓಕೆ, ಸೊ ಇದನ್ನೊಂದು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ರಸಗೊಬ್ಬರ? ಅಂದರೆ ರಸಗೊಬ್ಬರ ಇದೆ, ಅದು ಓಕೆ, ಕೆಮಿಕಲ್ ಫರ್ಟಿಲೈಸರ್ ಇದೆ, ಬಟ್ ಅದು ಮಿಕ್ಸ್ಡ್ ಆಗಿದೆ ಅಂತ. ಅಂದರೆ ಬೇರೆ ಬೇರೆ ಕೆಮಿಕಲ್ಗಳು ಒಂದರಲ್ಲೇ ಮಿಕ್ಸ್ ಆಗಿದ್ದಾವೆ ಅಂತ. ಯಾವುದು? ಯೂರಿಯಾನ? ಸರ್ ಯೂರಿಯಾ ಇಲ್ಲ ಸರ್, ಯೂರಿಯಾದಲ್ಲಿ ಜಸ್ಟ್ ನೈಟ್ರೋಜನ್ ಮಾತ್ರ ಇರುತ್ತೆ, ಸರಿನಾ. ಜಸ್ಟ್ ನೈಟ್ರೋಜನ್ ಅಷ್ಟೇ. ಆ್ಯಂಡ್ ದೆನ್ ಅಮೋನಿಯಂ ಸಲ್ಫೇಟಾ? ಓಕೆ, ಈ ಅಮೋನಿಯಂ ಸಲ್ಫೇಟಲ್ಲೂ ಕೂಡ ನಿಮಗೆ ನೈಟ್ರೋಜನ್ನೇ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ? ಈ CAM ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ NPK ಅಂತ ಕೊಟ್ಟಿದ್ದಾನೆ. CAM ಅಂದರೆ ನಮಗೆ ಬೇಕಾಗಿಲ್ಲ, ಇಲ್ಲಿ NPK. ಓಕೆ, ಇವಾಗ ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಮು. ಓಕೆ, ಈ
ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಂ ಅನ್ನುವ ಒಂದು 3 ಧಾತುಗಳು ಇಲ್ಲಿ ಕಂಡುಬರ್ತವೆ. ಸೊ ಈಗ ನಾವು ಯಾವುದನ್ನು ಮಿಶ್ರ ರಸಗೊಬ್ಬರ ಅಂತ ಹೇಳ್ಬೋದು, ಈ NPKನ ನಾವು ಮಿಶ್ರ ರಸಗೊಬ್ಬರ ಅಂತ ಹೇಳ್ಬೋದು. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಸೊ ಈ ರಸಗೊಬ್ಬರ ಬಗ್ಗೆ ಕೇಳ್ತಾನೆ. ಹಾಗೆ ಈ ನೈಟ್ರೋಜನ್ ಜಾಸ್ತಿ ಕಂಡುಬರ್ತಕ್ಕಂಥ ಒಂದು ರಸಗೊಬ್ಬರ ಯಾವುದು ಅಂತ ಕೇಳ್ತಾನೆ ನಿಮಗೆ. ನೈಟ್ರೋಜನ್ ಅತಿ ಹೆಚ್ಚು ಕಂಡುಬರ್ತಕ್ಕಂಥ ಒಂದು ರಸಗೊಬ್ಬರ ಈ ಯೂರಿಯಾ ರಸಗೊಬ್ಬರ. ಈ ಯೂರಿಯಾದಲ್ಲಿ ಈ ನೈಟ್ರೋಜನ್ ಎಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತೆ? 46% ಕಂಡುಬರುತ್ತೆ. ನೀವು ಯಾರಾದರೂ ರೈತರಾಗಿದ್ದರೆ ನಿಮ್ಮ ಹೊಲದಲ್ಲಿ ಏನೋ ಸಾಬುದಣ್ಣಿ ಥರ, ಓಕೆ, ಸೊ ಸಬ್ಬಕ್ಕಿ ಅಂತ ನೀವು ಅನ್ಬೋದು, ಕೆಲವರು ಸಾಬುದಣ್ಣಿ ಅಂತ ಅನ್ಬೋದು. ಸೊ ಅದೇ ಸೇಮ್ ಸೈಜಲ್ಲಿ ಸೇಮ್ ರೀತಿ, ಓಕೆ, ಸೊ ಇರ್ತವೆ ಯಾವುದು ಈ ಯೂರಿಯಾ ರಸಗೊಬ್ಬರ. ಸೊ ಅದನ್ನು ಒಂದ್ಸರಿ ಆ ಪಾಕೆಟ್ ಮೇಲೆ ನೀವು ಆ ಕಂಟೆಂಟ್ನ ಚೆಕ್ ಮಾಡಿ ಒಂದ್ಸರಿ ಏನೇನಿದೆ ಇದರಲ್ಲಿ ಅಂತ. ಸೊ ನಿಮಗೆ ಸ್ವಲ್ಪ ಡೀಟೇಲ್ಡಾಗಿ ಅದರ ಬಗ್ಗೆ ಅನಾಲಿಸಿಸ್ ಗೊತ್ತಾಗುತ್ತೆ. ಸೊ 46% ಯೂರಿಯಾ ಇದೆ, ಓಕೆ, ಸಾರಿ, ಯಾವುದು ನೈಟ್ರೋಜನ್ ಇದೆ ಯಾವುದರಲ್ಲಿ? ಈ ಯೂರಿಯಾ ಗೊಬ್ಬರದಲ್ಲಿ. ಬಟ್ ರಿಮೈನಿಂಗ್ 54% ಏನಿರ್ಬೋದು? ಬೇರೆ ಯಾವುದೂ ಧಾತು ಇಲ್ಲ, ಬಟ್ ಏನಿದೆ? ಓಕೆ, ಹೇಳ್ಬೋದಾ? ಪೊಟ್ಯಾಷಿಯಮ್ ಇಲ್ಲ, ಮತ್ತು ನಿಮ್ಗೆ ಯಾವ ಸಲ್ಫೇಟ್ ಸಿಗುವುದಿಲ್ಲ, ಯಾವುದೂ ಕೂಡ ಸಿಗುವುದಿಲ್ಲ, ಓಕೆ, ಮತ್ತು ಫಾಸ್ಫರಸ್ ಯಾವುದೂ ಕೂಡ ನಿಮ್ಗೆ ಸಿಗೋದಿಲ್ಲ. ಬಟ್ ಆದರೂ ಆ 54% ನಿಮ್ಗೆ ಏನು ಕಂಡುಬರುತ್ತೆ ಅದನ್ನು ಕಮೆಂಟ್ ಮಾಡಿ. ಇಲ್ಲ ಅಂದರೆ ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಓಕೆ. ಸೊ ಯಾರಾದರೂ ನೋಡಿದ್ರೆ ಒಂದು ಪಾಕೆಟ್ ನಿಮ್ಮ ಮನೆಯಲ್ಲಿದ್ದರೆ ನನಗೆ ಫೋಟೋ ಕಳಿಸಿ, ನಿಮಗೆ ಬೇಕಾದರೆ ಗ್ರೂಪಲ್ಲಿ ಹಾಕಿರ್ತೀನಿ, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಸುವಿನ ಹಾಲು ಯಾವುದರ ಸಮೃದ್ಧ ಮೂಲವಾಗಿದೆ ಅಂತ ಕೇಳಿದ್ದಾನೆ. ಹಸುವಿನ ಹಾಲು ಕುಡಿಯೋದ್ರಿಂದ ನಮಗೆ ಏನು ದೊರೀತದೆ? ವಿಟಮಿನ್ ಎ ಜಾಸ್ತಿ ದೊರೀತದೆ, ಬಿ ದೊರೀತದೆ, ಸಿ ದೊರೀತದೆ, ಡಿ ದೊರೀತದೆ. ಸೊ ಈ ಹಸುವಿನ ಹಾಲು ಕುಡಿಯೋದ್ರಿಂದ ನಮಗೆ ಈ ವಿಟಮಿನ್ ಎ ಅನ್ನೋದು ನಮಗೆ ಜಾಸ್ತಿ ದೊರೀತದೆ, ಓಕೆ. ಸೊ ನಿಮಗೆ ಕಣ್ಣಿನ ಪ್ರಾಬ್ಲಮ್ ಇದ್ದರೆ ನೀವು ವಿಟಮಿನ್ ಎ ಏನೇನು ಹೊಂದಿರ್ತಾವಲ್ವ, ಸೊ ಅವನ್ನೆಲ್ಲವೂ ಕೂಡ ಆಹಾರವನ್ನಾಗಿ ನೀವು ಸೇವಿಸಬೇಕು. ಹಾಗೆ ಈ ಹಸುವಿನ ಹಾಲು, ಹಸುವಿನ ತುಪ್ಪ, ಹಸುವಿನ ಬೆಣ್ಣೆ ಏನಿದೆ ಅಲ್ವಾ, ಅದನ್ನು ಕೂಡ ನೀವು ತಿನ್ನಬೇಕು, ಕುಡಿಬೇಕು, ಹಾಗೆ ಆಹಾರ ಜೊತೆ ನೀವು ಬಳಸಬೇಕು. ಯಾವುದು? ಈ ಹಸುವಿನ ಹಾಲು, ಹಸುವಿನ ಬೆಣ್ಣೆ, ಹಸುವಿನ ತುಪ್ಪ, ಓಕೆ. ಒಟ್ಟಿನಲ್ಲಿ ನಿಮಗೆ ಹಸುವಿನ ಪ್ರಾಡಕ್ಟ್ಗಳು, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ರೀಸೆಂಟಾಗಿ ನಂದಿನಿ ಒಂದು ಪ್ಯಾಕೆಟ್ ಹಾಲಿನ ಮೇಲೆ ಎಷ್ಟು ಏರಿಸಿದ್ದಾನೆ ದರ? ಎಷ್ಟು ಏರಿಸಿದ್ದಾನೆ? ಸೊ 4 ರೂಪಾಯಿ ಏರಿಸಿದಾನಲ್ವಾ? ಸೊ ಎಷ್ಟಾಗಿದೆ ಟೋಟಲ್ ಇವಾಗ ಪ್ರಸ್ತುತ ಎಷ್ಟಿದೆ? ಒಂದು ಪ್ಯಾಕೆಟ್ ಹಾಲಿಗೆ 46 ರೂಪಾಯಿ ಇದೆ, ಸರಿನಾ? ಸೊ ಇದು ಬೇಸಿಕ್ ಅದು. ಸೊ ಇದರಲ್ಲೂ ಮತ್ತೆ ಸ್ಪೆಷಲ್ ಅಂತ ಏನೇನೋ ಬರ್ತಿದ್ದಾವೆ. ಬಟ್ ಬೇಸಿಕ್ ಒಂದು ಪ್ಯಾಕೆಟ್ ಹಾಲಿನ ಮೇಲೆ ಎಷ್ಟಿದೆ ಅಂದರೆ ಇವಾಗ ರೇಟು 46 ರೂಪಾಯಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನ್ಯೂಸಲ್ಲಿದೆ, ಭಾಳ ಚರ್ಚೆಯಲ್ಲಿದೆ ಅಲ್ವಾ? ಸೊ ಎಲ್ಲ ಚರ್ಚೆಯಲ್ಲಿರೋದು ನಮಗೆ ಗೊತ್ತಿರಬೇಕು. ಸರ್ ಇದು ಇಂಪಾರ್ಟೆಂಟ್ ಇದೆ, ಇದೇನು ಸಿಲ್ಲಿ ಇದೆ? ಹೌದು, ಓಕೆ, ಸಿಲ್ಲಿ ಇದೆ. ನಿಮ್ಗೆ ಇನ್ನೊಂದು ಗೊತ್ತಾ? 2024 PC ಒಂದು ಕ್ವಶನ್ ಕೇಳಿದ್ದ. ಏನು ಅಂದರೆ, ರೀಸೆಂಟಾಗಿ ನಮ್ಮ ಬೆಂಗಳೂರಲ್ಲಿ ಬಾಂಬ್ ಬೆದರಿಕೆ ಕರೆಗಳು ಬಂತು, ಯಾವುದರ ಮೇಲೆ ಬಾಂಬ್ ಹಾಕ್ತೀನಿ ಅಂತ ಬೆದರಿಕೆ ಕರೆಗಳು ಬಂತು ಅಂತ ಕೇಳಿದ ಕ್ವಶನ್. PC ಕ್ವಶನಲ್ಲಿ ಇದು, ಓಕೆ. ಎಂಥ ಸಿಲ್ಲಿ ಕ್ವಶನ್ ಅಲ್ವಾ ಇದು? ಯಾಕೆ ಅಂದರೆ ನಮ್ಮ ಇಡೀ ಭಾರತದಲ್ಲಿ ಲೈಕ್ ಅರೌಂಡ್ ಡೈಲಿ ಎವರೇಜ್ ತೊಗೊಂಡ್ರೆ ಒಂದು 300ರಿಂದ 400 ಈ ಬೆದರಿಕೆ ಕರೆಗಳು ಬರ್ತವೆ, ಸರಿನಾ? ಬೆದರಿಕೆ ಕರೆಗಳು 300ರಿಂದ 400. ಜಸ್ಟ್ ಸಿಂಪಲ್ ಚಿಕ್ಕ ಪುಟ್ಟದಕ್ಕಲ್ಲ, ನಾನು ಬಾಂಬ್ ಆಗಿದ್ದೀನಿ, ನಾನು ಟೆರರಿಸ್ಟ್ ಇದ್ದೀನಿ ಅಂತ ಬರ್ತವೆ ಈ 300ರಿಂದ 400 ಕರೆಗಳು, ಓಕೆ. ಸೊ ಈ ರೀತಿ ಕರೆಗಳು ಬಂದಾಗ ನಮ್ಮ ಬೆಂಗಳೂರಲ್ಲಿ ಯಾವುದೋ ಒಂದಕ್ಕೆ ಯಾವುದು ರಾಮೇಶ್ವರಂ ಕೆಫೆಗೆ ಬಾಂಬೆ ಹಾಕಿ ಹೋದರು, ಅದನ್ನು ಕೇಳಿಲ್ಲ. ಬಟ್ ಏನು ಅಂದರೆ, ಈ ಯಾವುದೋ ಒಂದು ಅಪಾರ್ಟ್ಮೆಂಟು, ಒಂದು ಸ್ಕೂಲ್ ಮೇಲೆ ಒಂದು ಬಾಂಬ್ ಹಾಕಿದ್ದಾನೆ. ಸೊ ಅದು ಯಾವುದು? ಅಪಾರ್ಟ್ಮೆಂಟ್ ಮೇಲೆ ಬಾಂಬ್ ಹಾಕ್ತೀನಿ ಅಂತ ಬೆದರಿಕೆ ಕೊಟ್ಟಿದ್ದಾನೆ. ಹಾಗೆ ಈ ಪೊಲೀಸ್ ಸ್ಟೇಷನ್ ಮೇಲೆ ಅಂತ ಕೊಟ್ಟಿದ್ದಾನೆ, ಹಾಗೆ ವಿಧಾನಸೌಧಕ್ಕೆ, ಹಾಗೆ ಏನು ಅಂದರೆ ಸ್ಕೂಲ್ಗೆ ಅಂತ ಕೊಟ್ಟಿದ್ದಾನೆ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಸ್ಕೂಲ್ಗಳಿಗೆ, ಓಕೆ. ಸೊ ಬೆದರಿಕೆ ಕರೆ ಯಾವುದಕ್ಕೆ ಬಂದಿತ್ತು ಅಂದರೆ ಸ್ಕೂಲ್ಗಳಿಗೆ ಬಂದಿತ್ತು. ನಿಮ್ಗೆ ಇನ್ನೊಂದು ಗೊತ್ತಾ? ಆ ಸ್ಕೂಲ್ಗಳಿಗೆ ಬೆದರಿಕೆ ಕರೆ ಮಾಡಿದವರು ಯಾರು ಅಲ್ಲ, ಆ ಸ್ಕೂಲ್ ಸ್ಟೂಡೆಂಟ್ಸೇ, ಸರಿನಾ? ಸೊ ಅದೇನೋ ಎಕ್ಸಾಮ್ ಇದ್ರೆ ಮುಂದೆ ಹಾಕಬೇಕು ಹಾಗೆ ಹೀಗೆ ಅಂತ ಹುಡುಗರೇ ಇದ್ರೇನೋ ಫೇಕ್ ಕಾಲ್ ಮಾಡಿದ್ದಾರೆ ಕಾಲೇಜ್ ಅವ್ರದ್ದು ಸ್ಕೂಲ್ ಯೂನಿವರ್ಸಿಟಿಗೆ, ಸ್ಕೂಲ್ದು ಏನೋ ಆಫೀಸ್ಗೆ, ಸರಿನಾ? ಸೊ ಕಾಲ್ ಮಾಡಿ ಅಲ್ಲೆಲ್ಲ ಫುಲ್ ನ್ಯೂಸ್ ಆಗಿತ್ತು. ಅದು ನ್ಯೂಸಲ್ಲಿ ಏನು ಫುಲ್ ಒಂದು 10 ದಿನ ಇತ್ತಾ, ಒಂದು 2 ದಿನ ಇತ್ತಾ? ಇಲ್ಲ, ಬರೀ 4ರಿಂದ ಒಂದು 5 ಗಂಟೆನೋ ಇರಬೇಕದು ಫುಲ್ ನ್ಯೂಸಲ್ಲಿ. ಸೊ ಆ ರೀತಿಯ ಕ್ವಶನ್ ಕೇಳಿದ್ದಾನೆ. ಸೊ ಆ ರೀತಿಯ ಕೇಳಿದಾಗ ಮತ್ತು ಈ ನಂದಿನಿ ಕೂಡ ಇಂಪಾರ್ಟೆಂಟ್ ಆಗಲ್ವಾ? ಯಾಕಂದರೆ ಆಲ್ ಓವರ್ ನಮ್ಮ ಕರ್ನಾಟಕದಲ್ಲಿದೆ ರೀ. ಇವಾಗ TTD ತಮಿಳ್ನಾಡ್ದು, ಈ ತೆಲಂಗಾಣದ ಇದು ಇದೆ ಅಲ್ವಾ, ತಿರುಮಲ ಸ್ವಾಮಿ ಬೆಟ್ಟ, ಆ ತಿರುಮಲ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಹೋಗೋದು ಒಂದು ನಂದಿನಿ ಪ್ರಾಡಕ್ಟೇ, ಸರಿನಾ? ಅಲ್ಲಿ ಯೂಸ್ ಆಗೋದು ನಂದಿನಿ ಪ್ರಾಡಕ್ಟು. ಸೊ ಅದಕ್ಕೆ ಯೂಸ್ ಇದೆ. ಇನ್ನೊಂದು ಇದು ಇಂಪಾರ್ಟೆಂಟ್ ಇದೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ, ಸರಿನಾ? ಇನ್ನೊಂದೇನೆಂದರೆ, ಈ 46 ರೂಪಾಯಿ ಮಾಡಿದ್ರೂ ಕೂಡ ಈ ಗೌರ್ಮೆಂಟು ನಿನ್ನೆ ಒಂದು ಆ್ಯಡ್ ಕೊಟ್ಟಿತ್ತು. ನಿನ್ನೆ ಪೇಪರ್ ನೀವು ಗ್ರೂಪಲ್ಲಿ ಹಾಕಿದ್ದು ನೀವು ನೋಡಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಪೇಪರ್ ಬಂದಿದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಅಲ್ಲಿ ನೀವು ನೋಡಿರ್ಬೋದು, ಒಂದು ಕಾಲಮಲ್ಲಿ ಕೊಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ದುಡ್ಡಿದೆ 1 ಲೀಟ್ರಿಗೆ, ನಾವು ಎಷ್ಟು ಕಡಿಮೆ ಇಟ್ಟಿದ್ದೀವಿ ಅಂತ, ಓಕೆ. ಸೊ ಬೇರೆ ಬೇರೆ ಕಡೆ ಇದ್ರೆ ಬೇರೆದಕ್ಕೂ ಕೂಡ ಕಡಿಮೆ ಇದೆ ರೀ, ಸರಿನಾ? ಸೊ ಬೇರೆ ಇವಾಗ ನೀವು ಯಾವುದೋ ಒಂದು ಇಲ್ಲಿ ಹಾಲಿನ ಪ್ರಾಡಕ್ಟು ಇಲ್ಲಿ ನಮ್ಮದು ಕಡಿಮೆ ಇದೆ, ಓಕೆ, ಇದನ್ನು ಒಪ್ಕೊಳ್ಳೋಣ. ಬಟ್ ಬೇರೆ ಪ್ರಾಡಕ್ಟು ಅವು ಅಲ್ಲಿ ಕಡಿಮೆ ಇರುತ್ತೆ, ಅವರು ಕೂಡ ಹೇಳ್ಕೋಬೋದಲ್ವಾ? ಬಟ್ ಆಲ್ವೇಸ್ ಏನೇ ಆದರೂ ಕೂಡ ನಮ್ಮ ಕರ್ನಾಟಕ ಹೇಗಿದೆ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಇದ್ರೆ ನಮಗಿದ್ರೆ ಬದುಕೋಕ್ಕೆ ಚೆನ್ನಾಗಿದೆ. ಜಸ್ಟ್
ನಾಟ್ ಅ ಕರ್ನಾಟಕ, ಬಟ್ ಇದ್ರ ಉತ್ತರ ಕರ್ನಾಟಕ ಸ್ಪೆಷಲಿ. ಬಟ್ ಈ ರಿಮೈನಿಂಗ್ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಬೆಸ್ಟ್ ಅಂತ ನಾವು ಹೇಳ್ಕೋಬಹುದೇನೋ. ಓಕೆ, ಸೊ ಇದಕ್ಕಿಂತ ಒಂದು ಲೆಕ್ಕದಲ್ಲಿ ನೋಡಿದ್ರು ಕೂಡ ಮಹಾರಾಷ್ಟ್ರ ಕೂಡ ಬೆಸ್ಟ್ ಆಗಿದೆ. ಅಲ್ಲಿಯೂ ಕೂಡ ಚೀಫ್ ಆ್ಯಂಡ್ ಬೆಸ್ಟ್ ನಿಮಗೆ ಇದ್ರೇನೋ ಬದುಕಬಹುದು, ಅಲ್ಲಿಯೂ ಕೂಡ ಬದುಕೋಕ್ಕೆ ಚಾನ್ಸಸ್ ಇದೆ. ಹಾಗೆ ಹೈದರಾಬಾದ್ ಮೀನ್ಸ್ ಏನು ಈ ತೆಲಂಗಾಣ ಏನಿದೆ ಅಲ್ವಾ, ಅಲ್ಲಿಯೂ ಕೂಡ ನೀವು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ನೀವು ಇದ್ರೇನೋ ಲೈಫ್ನ ಲೀಡ್ ಮಾಡಬಹುದು. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಹಸುವಿನ ಹಾಲು, ಈ ಹಸುವಿನ ಹಾಲಿನಲ್ಲಿ ಅತಿ ಹೆಚ್ಚು ಕೊಬ್ಬಿನ ಮಟ್ಟ ಇರುತ್ತಾ? ಓಕೆ, ಸೊ ಫ್ಯಾಟ್ ಕಂಟೆಂಟು, ಈ ಫ್ಯಾಟ್ ಕಂಟೆಂಟು ಅಥವಾ ಕೊಬ್ಬಿನ ಮಟ್ಟ ಈ ಹಸುವಿನ ಹಾಲಿನಲ್ಲಿ ಜಾಸ್ತಿ ಇರುತ್ತಾ ಅಥವಾ ಎಮ್ಮೆ ಹಾಲಿನಲ್ಲಿ ಜಾಸ್ತಿ ಇರುತ್ತಾ? ಇದು ಹೇಳಿ ನೋಡೋಣ ಇವಾಗ. ಓಕೆ, ಸೊ ಹೇಳ್ಬೋದಾ ಯಾವುದರಲ್ಲಿ? ಸರ್ ಹಸುವಿನ ಹಾಲು, ಸರ್ ಹಸು ಗೋಮಾತೆ ಅದರಲ್ಲಿ ಜಾಸ್ತಿ ಇರುತ್ತೆ. ಇಲ್ಲ ಸರ್, ಎಮ್ಮೆ ಹಾಲಿನಲ್ಲಿ ಆ್ಯಕ್ಚುಲಿ ಕೊಬ್ಬು ಜಾಸ್ತಿ ಇರುತ್ತೆ. ಸರಿನಾ? ಸೊ ನಿಮಗೆ ಕೊಬ್ಬು ನಿಮಗೆ ಆಲ್ರೆಡಿ ಜಾಸ್ತಿ ಇದ್ದರೆ ಏನಿಲ್ಲ, ನೀವು ಹಸುವಿನ ಹಾಲನ್ನ ನೀವು ಸೇವನೆ ಮಾಡಿ. ಬಟ್ ನಿಮ್ಗೆ ಏನಾದರೂ ಕೊಬ್ಬು ಕಡಿಮೆ ಇದ್ದರೆ ಅವಾಗ ನೀವು ಎಮ್ಮೆ ಹಾಲನ್ನ ಜಾಸ್ತಿ ಸೇವನೆ ಮಾಡಿ. ಸರಿಯಾ? ಸೊ ಎಮ್ಮೆ ಹಾಲು ಜಾಸ್ತಿ ಸೇವನೆ ಮಾಡೋದು ನಿಮಗೆ ಕೊಬ್ಬಿದ್ರೆ ಒಳ್ಳೆಯದಲ್ಲ. ಯಾಕೆಂದರೆ ಈ ಎಮ್ಮೆ ಹಾಲಿನಲ್ಲಿ 7.2 ಬರುತ್ತೆ. ನಿಮಗೆ ಕೊಬ್ಬಿಂದು ಪರ್ಸೆಂಟೇಜ್ ಎಷ್ಟಿದೆ ಅಂದರೆ 7.2 ಇದೆ. ಹಾಗೆ ನಿಮ್ಮ ಈ ಹಸುವಿನಲ್ಲಿ ಎಷ್ಟು ಕಂಡು ಬರುತ್ತೆ ಗೊತ್ತಾ? ಸೊ ಇದ್ರ ಅರ್ಧ ಅಂತ ಹೇಳ್ಬೋದೇನೋ, 4.4 ಕಂಡು ಬರುತ್ತೆ. ಯಾವುದರಲ್ಲಿ? ಹಸುವಿನಲ್ಲಿ. ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಅಂದರೆ 4.4 ಇದೆ. ನೀವು ಆ ಹಾಲಿನ ಪ್ಯಾಕೆಟ್ ಮೇಲಾದರೂ ಕೂಡ ನೋಡ್ಕೋಬಹುದು, ಇವೆಲ್ಲವೂ ಕೂಡ ನಿಮಗೆ ಕೊಟ್ಟಿರ್ತಾನೆ. ಸೊ ಒಂದು ಸರಿ ನೀವು ಡೀಟೇಲ್ಡಾಗಿ ಯಾವುದೇ ನಿಮ್ಮ ಮನೆ ಪ್ಯಾಕೆಟ್ ಬರಲಿ, ಒಂದು ಉಪ್ಪಿನ ಪ್ಯಾಕೆಟ್ ಬಂತ, ಉಪ್ಪಿನ ಪ್ಯಾಕೆಟ್ ಆ್ಯಕ್ಚುಲಿ ನೀಟಾಗಿ ನೋಡಬೇಕು. ಏನೋ ಒಂದು ಬರೆದಿರ್ತಾರೆ, ಅಯೋಡೈಸ್ಡ್ ಸಾಲ್ಟ್ ಅಂತ ಬರೆದಿರ್ತಾರೆ. ಮೀನ್ಸ್ ನಿಮ್ಗೆ ಗೊತ್ತಾಗುತ್ತೆ ಒಂದೇದು ಈ ಸಾಲ್ಟಲ್ಲಿ ಏನಿರುತ್ತೆ, ಅಯೋಡಿನ್ ಅನ್ನೋದು ಒಂದು ಕಂಟೆಂಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಈ ನೀವು ಹಾಲಿನ ಪ್ಯಾಕೆಟ್ ಮೇಲೆ ನೋಡಿದ್ರೆ ಅದು ಹಸುವಿನ ಹಾಲಾಗಿದ್ದರೆ ನಿಮಗೆ ಫ್ಯಾಟ್ ಕಂಟೆಂಟ್ 4.4 4 ಸಮಥಿಂಗ್ ಇರುತ್ತೆ. ಆ್ಯಂಡ್ ದೆನ್ ಇವಾಗ ಯಾವುದು ಎಮ್ಮೆದಾಗಿದ್ದರೆ 7.2 ಅಥವಾ 7.1 ಆಗಿರುತ್ತೆ. ಸರಿನಾ? ಇಲ್ಲಾಂದರೆ 6.9 ಕೂಡ ಕೆಲವೊಂದು ಕಡೆ ಕೊಟ್ಟಿರ್ತಾನೆ. ಸೊ ಆ ರೀತಿ ನಿಮಗೆ ಗೊತ್ತಾಗುತ್ತೆ ರೀ. ಓಕೆ, ಎಲ್ಲವೂ ಕೂಡ ಪ್ಯಾಕೆಟ್ ನಮ್ಮ ಸುತ್ತಮುತ್ತ ನಾವು ಕಲಿಯೋದು ಜಾಸ್ತಿ ಇದೆ, ಆಲ್ಮೋಸ್ಟ್ ಜಾಸ್ತಿ ಇದೆ. ಒಂದು ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡು ಬನ್ನಿ ನೀವು, ಅದರಲ್ಲಿ ಪಾರ್ಲೆ ಎದರಿಂದ ಮಾಡಿರ್ತಾರೆ? ಬಾರ್ಲಿಯಿಂದ ಮಾಡಿರ್ತಾರೆ, ಗೋಧಿಯಿಂದ ಮಾಡಿರ್ತಾರೆ. ಸಡನ್ನಾಗಿ ನಿಮಗೆ ಇದು ಆನ್ಸರ್ ಸಿಕ್ಕಿತು ಅಂದರೆ ಓಕೆ, ನೀವು ಚೆನ್ನಾಗಿ ನೋಡಿರ್ತೀರಾ, ನಿಮಗೆ ಅಬ್ಸರ್ವೇಷನ್ ಎಲ್ಲ ಚೆನ್ನಾಗಿದೆ ಅಂತ. ಏನಾದರೂ ನಿಮಗೆ ಬಾರ್ಲಿ ಮತ್ತು ಗೋಧಿ ಅಥವಾ ಅಕ್ಕಿ ಇನ್ನೊಂದು ನಿಮಗೆ ತಲೆನಲ್ಲಿ ಬಂತು ಅಂದರೆ ಕನ್ಫ್ಯೂಷನ್ ಆಗಿದ್ರೆ ನೋಡ್ಕೊಳ್ಳಿ ಒಂದು ಸರಿ. ಸರಿನಾ? ಎಲ್ಲವೂ ಕೂಡ ನಿಮಗೆ ಹೇಗೆ ಅಂದರೆ ನಾಲೆಡ್ಜ್ನ ಕೊಡ್ತವೆ. ಬಟ್ ಎಲ್ಲವೂ ಕೂಡ ನಾನು ಬುಕ್ಕಲ್ಲೇ ಓದ್ತಿದ್ದೀನಿ ಅಂದರೆ ನೆವರ್ ಇಂಪಾಸಿಬಲ್ ಅದೆಲ್ಲವೂ ಕೂಡ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಯಾವ ಒಂದು ವಿಟಮಿನನ್ನು ನಾವು ಹಾರ್ಮೋನ್ ಎಂದು ಕರೆಯುತ್ತೇವೆ ಅಂತ ಕೇಳ್ತಾನೆ. ಯಾವ ಒಂದು ವಿಟಮಿನ್ ಅಂದರೆ ಈ ವಿಟಮಿನ್ ಡಿ ಅನ್ನು ನಾವು ಒಂದು ಹಾರ್ಮೋನ್ ಅಂತ ಕರಿತೀವಿ. ಹಾಗೆ ನಿಂಬೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಟಮಿನ್ ಯಾವುದು? ನಿಂಬೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಸಿ. ಸರಿನಾ? ಹಾಗೆ ಇವಾಗ ಈ ಬೇರೆ ಬೇರೆ ರೋಗ ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರ್ತದೆ ಅಂತ ಕೇಳ್ತಾನೆ ನಿಮಗೆ. ಈ ಬೇರೆ ಬೇರೆ ರೋಗ ಅನ್ನೋದು ವಿಟಮಿನ್ ಬಿ ಇಂದ ಬೇರೆ ಬೇರೆ ರೋಗ ಕಂಡುಬರುತ್ತೆ. ಹಾಗೆ ರಾತ್ರಿ ಗುರುಡುತನ ಯಾವ ಒಂದು ವಿಟಮಿನಿಂದ ಕಂಡುಬರುತ್ತೆ? ರಾತ್ರಿ ವಿರುಳು ಗುರುಡುತನ, ರಾತ್ರಿ ಏನು ಕಾಣಿಸಲ್ಲ ಗೊತ್ತಾ? ಸೊ ಅವರಿಗೆ ಈ ವಿಟಮಿನ್ ಎ ಕೊರತೆ ಇರುತ್ತೆ. ಸರಿ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಸೂರ್ಯನಿಂದ ನಮಗೆ ದೊರೀತಕ್ಕಂತಹ ಒಂದು ವಿಟಮಿನ್ ಯಾವುದು? ಈ ವಿಟಮಿನ್ ಡಿ ಏನಿದೆ ಅಲ್ವಾ, ಇದು ಸೂರ್ಯನಿಂದ ದೊರೀತದೆ. ಏನು ಸೂರ್ಯ ಕಿರಣಗಳಲ್ಲೇ ಬರುತ್ತದ? ಇಲ್ಲ. ಇವಾಗ ನಮ್ಮ ಕೈ, ನಮ್ಮ ಕಾಲು, ನಮ್ಮ ದೇಹ ಎಲ್ಲಿದ್ರೆ ಆ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ಆ್ಯಕ್ಚುಲಾಗಿ ಡಿ ವಿಟಮಿನ್ ಡಿ ಸೂರ್ಯನಿಂದ ಬರುವುದಿಲ್ಲ, ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ಇದು ಕೇಳಿರೋ ಕ್ವಶನ್, ಇದು ಯಾವ ಎಕ್ಸಾಮ್ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ಏನು ಅಂದರೆ ಸೂರ್ಯನಿಂದ ಬರುತ್ತಾ ಅಥವಾ ಸೂರ್ಯನಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತಾ ಅಂತ ಕೇಳಿದ್ದಾನೆ. ಸೊ ಸೂರ್ಯನಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಹೊರತು ಸೂರ್ಯನಿಂದ ಬರುವುದಿಲ್ಲ ಯಾವುದು ಈ ವಿಟಮಿನ್ ಡಿ ಅನ್ನೋದು. ಸರಿನಾ? ಬಟ್ ಅದು ಎಳೆ ಬಿಸಿಲು, ಬೆಳಗ್ಗೆ ಯಾವುದು 7 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಅದು ಎಳೆ ಬಿಸಿಲು. ನೀವೇನಾದರೂ ಈಗ ಬೇಸಿಗೆ ಬಿಸಿಲೊಳಗೆ 12ಕ್ಕೆ 2 ಗಂಟೆ ನೀವೇನಾದರೂ ಹೊರಗೆ ಕೂತ್ರೆ ವಿಟಮಿನ್ ಡಿ ಅಲ್ಲ, ವಿಟಮಿನ್ ಡಿ ಜೊತೆ D² ಸಿಗ್ತದೆ ನಮಗೆ. ಸರಿನಾ? ಸೊ ಆ ರೀತಿ ಮಧ್ಯಾಹ್ನ ಎಲ್ಲ ಕೂಡಬಾರ್ದು. ಎಳೆ ಬಿಸಿನಲ್ಲಿ ವಿಟಮಿನ್ ಡಿ ಸಿಗ್ತದೆ ನಮಗೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದು? ಹಾಗೆ ಈ ಕ್ಲಾಸಿನ ಒಂದು ಕೊನೆಯ ಪ್ರಶ್ನೆ ಯಾವುದು ಅಂದರೆ ಟೈಫಾಯ್ಡ್ ಯಾವ ಅಂಗದ ಕಾಯಿಲೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಟೈಫಾಯ್ಡ್ ಯಾವ ಅಂಗದ ಕಾಯಿಲೆ ಆಗಿದೆ? ಕರಳು ಮತ್ತು ಹೊಟ್ಟೆ, ಶ್ವಾಸಕೋಶ ಮತ್ತು ಯಕೃತ್ತು. ಸೊ ಟೈಫಾಯ್ಡ್ ಬರುತ್ತೆ ಗೊತ್ತಾ? ಯಾವೊಂದು ಅಂಗಕ್ಕೆ ಕಾಯಿಲೆ ಆಗುತ್ತೆ, ಯಾವೊಂದು ಅಂಗದ ಮೇಲೆ ಅದು ಎಫೆಕ್ಟ್ ಬೀಳುತ್ತೆ ಅಂದರೆ ಕರಳಿನ ಮೇಲೆ ಎಫೆಕ್ಟ್ ಬೀಳುತ್ತೆ ಅದು. ಆ್ಯಕ್ಚುಲಾಗಿ ಇದು ನಾವು ಗೆಸ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಓದ್ಕೊಂಡಿದ್ವಿ, ಓಕೆ, ಓದ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬರುತ್ತೆ. ಬಟ್ ಈ ಟೈಫಾಯ್ಡ್ ಅನ್ನೋದನ್ನು ನಾವು ಏನು ಮಾಡ್ತೀವಿ? ಟೈಫಾಯ್ಡ್ ಅಂದರೆ ಸರ್ ಜ್ವರ, ಸ್ವಲ್ಪ ತಲೆನೋವು, ಇದೆಲ್ಲ ಆಗುತ್ತೆ. ಸರಿನಾ? ಕರಳು ಕಾಯ್ತವೆ ಅಂತ ಹೇಳ್ತೀರಾ. ಓಕೆ, ಕರಳು ಕಾಯ್ತವೆ ಅಂತ ಕೇಳಿರ್ತೀರ ನಿಮ್ಮ ಮನೆಯಲ್ಲಿ ಯಾರಾದರೂ ಹೇಳಿದ್ರೆ. ಓಕೆ, ಸೊ ಹಿರಿಯರು ಯಾರೂ ಕೂಡ ಅವಿದ್ಯಾವಂತರ ಅಲ್ಲ ರೀ, ಆ್ಯಕ್ಚುಲಾಗಿ ಅವರೇ ಬುದ್ಧಿವಂತರು. ಸೊ ಕರಳು ಕಾಯ್ತವೆ, ಜ್ವರ ಬಂತದ ಪಾಪ ನನ್ನ ಕೂಸಿಗೆ, ಕರಳು ಕಾಯ್ತವೆ ಅಂತ ಹೇಳ್ತಾರೆ. ಓಕೆ, ಮನೆಯಲ್ಲಿ ಅಜ್ಜಿ ಆಗಿರಲಿ, ಯಾರೋ ಒಬ್ಬರು ಆಗಿರಲಿ, ಇಲ್ಲಾಂದರೆ ಗೊತ್ತಿದ್ದವರಾಗಿರಲಿ, ಗೊತ್ತಿಲ್ಲದವರು, ಒಟ್ಟಲ್ಲಿ ಯಾರೋ ಒಬ್ಬರು ಅಂದ್ಕೊಳ್ಳಿ. ಓಕೆ, ಒಟ್ಟು ಹಿರಿಯರು ಅವ್ರು ಏನು ಹೇಳ್ತಾರೆ, ಇವಾಗ ಜ್ವರ ಬಂದಿದೆ ಜಾಸ್ತಿ ಅಂದರೆ ಕರಳು ಕಾಯ್ದದ, ಅದಕ್ಕೆ ಅವನಿಗೆ ಊಟ ಹೋಗಲಾಗದ, ಅವ್ನ ಬಾಡಿ ಭಾಳ ಬಿಸಿ ಆಗ್ಯದ, ಅವನಿಗೆ ಏನಂದರೆ ಊಟ ಮಾಡೋದೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ತಾರೆ. ವಾಯು ಕರಳು ಕಾಯ್ತದೆ,
ಇವಾಗ ನೋಡಿ ಟೈಫಾಯ್ಡಿಂದ ನಿಮಗೆ ಜ್ವರ ಬರ್ತದೆ ತಾನೇ. ಸೊ ಜ್ವರ ಬಂದರೆ ಏನಾಗುತ್ತೆ, ಕರಳು ಕಾಯ್ತವೆ. ಕರಳು ಮೀನ್ಸ್ ಯಾವುದು, ಇಂಟೆಸ್ಟೈನು. ಓಕೆ, ಸೊ ಇಂಟೆಸ್ಟೈನ್ಗಳು ನಿಮ್ಗೆ ಕಾಯ್ತವೆ. ಸೊ ಯಾವುದ್ರ ಮೇಲೆ ನಿಮಗೆ ಎಫೆಕ್ಟ್ ಆಗುತ್ತೆ, ಇದೇ ಕರಳಿನ ಮೇಲೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಕರಳು ಕಾಯ್ತವೆ ಅಂದರೆ ಹೋಗಿ ಅಲ್ಲಿ ಬೆಂಕಿ ಹಚ್ಚಿರ್ತಾನೆ ಯಾವನಾದರೂ, ಹಾಕಲ್ಲ. ಓಕೆ, ಸೊ ಹೀಟಾಗಿ ಏನು ಮಾಡುತ್ತೆ, ಅವು ಕಾಯ್ದಿರ್ತವೆ, ಹೀಟಾಗಿರ್ತವೆ. ಸರಿನಾ, ಸೊ ಇದು ಗೊತ್ತಿರ್ಬೇಕು ನಿಮಗೆ. ಎಲ್ಲವೂ ಕೂಡ ಮನೆಯಲ್ಲಿರೋದ್ರಿ. ನಿಮಗೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಎಲ್ಲವೂ ಕೂಡ ನೀವು ಬುಕ್ಕಿಂದ ಓದಿ ಅದನ್ನೇ ಹೋಗಿ ನಾನು ಎಕ್ಸಾಮಿಂದ ಪಾಸ್ ಆಗ್ತೀನಿ ನೋವೇ ಬರೋಕ್ಕೆ ನಿಮ್ಗೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಬಟ್ ನಿಮಗೆ ಈ ಹೊರಗಡೆ ನಾಲೆಡ್ಜ್ ಏನಿರುತ್ತೆ ಗೊತ್ತಾ, ಇದು ನಿಮಗೆ ಮಿನಿಮಮ್ ಅಂದರೆ ಒಂದು 30% ಯೂಸ್ ಆಗುತ್ತೆ. ಯಾವುದೇ ಎಕ್ಸಾಮಲ್ಲಿ ನಿಮಗೆ ಗೆಸ್ ಮಾಡೋಕ್ಕಾದ್ರೂ ಯೂಸ್ ಆಗುತ್ತೆ. ಸರಿನಾ, ಸೊ ಇದು ಗೊತ್ತಿರಲಿ ನಿಮಗೆ. ಸೊ ರೋಡ್ ಮೇಲೆ ಸುಮ್ಮನೆ ಹೋಗ್ತಿರ್ತೀರ, ಸೊ ಬೈಕ್ ತೊಗೊಂಡು ಹೋಗ್ತಾ ಇರ್ತೀರ. ರೋಡ್ ಪಕ್ಕ ಒಂದು ಕಲ್ಲಿರುತ್ತೆ. ಸರಿನಾ, ಆ ರೋಡ್ ಪಕ್ಕ ಒಂದು ಕಲ್ಲಿರುತ್ತೆ. ಆ ಕಲ್ಲು ಮೇಲೆ ಬಣ್ಣ ಇರುತ್ತೆ. ಸೊ ಕೆಳಗಡೆ ಒಂದು ಬಣ್ಣ ಇರುತ್ತೆ. ಕೆಳಗಡೆ ಯಾವ ಬಣ್ಣ ಇರುತ್ತೆ, ವೈಟ್ ಬಣ್ಣ ಇರುತ್ತೆ. ಓಕೆ, ಸೊ ವೈಟ್ ಬಣ್ಣ ಇರುತ್ತೆ. ಇಲ್ಲೆಲ್ಲ ಕೆಳಗಡೆ ವೈಟ್ ಬಣ್ಣ ಇರುತ್ತೆ. ಹಾಗೆ ಮೇಲ್ಗಡೆ ಯಾವ ಬಣ್ಣ ಇರುತ್ತೆ, ಚೆನ್ನಾಗಿಲ್ಲ. ಓಕೆ, ಬೇಕೋಬೇಡಿ. ಇವಾಗ ಮೇಲ್ಗಡೆ ಹಳದಿ ಬಣ್ಣ ಇರುತ್ತೆ. ಸೊ ಇವಾಗ ನೀವು ರೋಡ್ ಮೇಲೆ ಹೊರಟಾಗ ಕೆಳಗಡೆ ಬಿಳಿ ಬಣ್ಣ, ಮೇಲ್ಗಡೆ ಹಳದಿ ಬಣ್ಣ ಹೊಂದಿದ ಒಂದು ಕಲ್ಲನ್ನು ನೀವು ನೋಡಿರುತ್ತೀರಿ. ಸೊ ಇವಾಗ ನೀವು ಯಾವ ಒಂದು ಹೈವೇ ಮೇಲೆ ಹೊರಟಿರುತ್ತೀರಿ ಅಂತ ಕೇಳ್ತೇನೆ ನಿಮಗೆ. ಸೊ ಏನಂತ ಹೇಳ್ತೀರಾ, ಅವಾಗ ಆಪ್ಷನ್ ಕೊಡ್ಬೋದು ನಿಮಗೆ. ನ್ಯಾಷನಲ್ ಹೈವೇ, ಆಪ್ಷನ್ ಬಿ ಸ್ಟೇಟ್ ಹೈವೇ, ಆಪ್ಷನ್ 3 ಡಿಸ್ಟಿಕ್ ಹೈವೇ, ಆ್ಯಂಡ್ ದೆನ್ ಆಪ್ಷನ್ 4 ನಿಮಗೆ ಯಾವುದು, ಈ ವಿಲೇಜ್ ರೋಡ್ಸ್ ಅಂತ ಕೊಡ್ಬೋದು. ಯಾವುದಂತ ಹೇಳ್ತೀರಾ ನೀವು ಏನಾದರೂ ಬುಕ್ಕಲ್ಲಿ ಓದಿರ್ತೀರ. ಮ್ಯಾಕ್ಸಿಮಮ್ ಇದನ್ನು ಹೇಳ್ತಾ ಇದ್ದೀನಿ ಕೇಳಿ. ಒಂದು 60 to 70% ಏನು ಅಸ್ಪಿರೆಂಟ್ಸ್ ಇದ್ದೀರಲ್ವಾ, ಇದನ್ನು ಕೂಡ ಓದ್ಕೊಂಡಿರ್ತೀರ ನೀವು. ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ. ಓಕೆ, ಯಾಕೆ ಇವಾಗ ಸುಮ್ಮನೆ ನೀವು ಹೈವೇದಲ್ಲಿ ಹೋಗ್ತಾ ಇರ್ರಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಇದು ಹಳದಿ ಮತ್ತು ಏನಾದರೂ ಬಿಳಿ ಇತ್ತಂದರೆ ನ್ಯಾಷನಲ್ ಹೈವೇ ಮೇಲೆ ಹೊರಟಿರ್ತೀರ ನೀವು. ಸರಿನಾ, 4 ಲೈನು 6 ಲೈನ್ ಮೇಲೆ ಹೊರಟಿರ್ತೀರ. ಸೊ ಇಲ್ಲಾಂದರೆ ಡಬಲ್ ಲೈನ್ ಆದರೂ ಇದ್ದೇ ಇರುತ್ತೆ ನಿಮಗೆ. ಬಟ್ ಇಲ್ಲಿ ನೀವು ನೆಕ್ಸ್ಟ್ ಯಾವುದು, ಈ ಹಸಿರು ಮತ್ತು ಮೇಲೆ ಹಸಿರಿರುತ್ತೆ, ಕೆಳಗಡೆ ಬಿಳಿ ಇರುತ್ತೆ. ಸೊ ಈ ಬಣ್ಣ ಯಾವುದು, ಸ್ಟೇಟ್ ಹೈವೇ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸರಿನಾ, ಇದನ್ನು ನೀವು ಬುಕ್ಕಲ್ಲಿ ಓದಬೇಕಾಗಿತ್ತಾ, ಇಲ್ಲ. ಡೈಲಿ ನೀವು ಹಾಗೆ ಬೈಕ್ ಮೇಲೆ ಸುಮ್ಮನೆ ಒಂದು ರೌಂಡ್ ಅಂತ ಹೋಗ್ತಿರ್ತೀರಾ, ಸೈಡಿಗೆ ನೋಡ್ಕೊಂಡು ಹೋಗೋದಪ್ಪ, ಎಷ್ಟು ಕಿಲೋಮೀಟರ್ ಇದೆ, ಯಾವ ಕಲರ್ ಬಣ್ಣ ಇದೆ, ಹೇಗೆ ಅಂತ. ಸರಿನಾ, ಸೊ ಸಿಂಪಲ್ ಆಗಿ. ಹಾಗೆ ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ, ಈ ಹೈವೇಗಳನ್ನು, ಈ ನ್ಯಾಷನಲ್ ಹೈವೇನ ಯಾರು ಮೇಂಟೈನ್ ಮಾಡ್ತಾರೆ, ಯಾವ ಒಂದು ಅಥಾರಿಟಿ ಮೇಂಟೈನ್ ಮಾಡ್ತಾರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕಂಡುಬರುತ್ತೆ. ಇದು ಎಷ್ಟರಲ್ಲಿ ಸ್ಟಾರ್ಟ್ ಆಗಿದೆ, 1988ರಲ್ಲಿ. ಇದು ನೀವು ಓದಬೇಕು. ಆ್ಯಕ್ಚುಲಾಗಿ 88 ಅನ್ನೋದು ಓದಬೇಕು. ಬಟ್ ಯಾವ್ದು ಮೇಂಟೈನ್ ಮಾಡ್ತದೆ ಅನ್ನೋದು ಇದನ್ನು ನೀವು ಓದೋದು ನೆಸಸರಿನೇ ಇಲ್ಲ. ಯಾಕಂದ್ರೆ ಅದರಲ್ಲೇ ಬರೆದಿರ್ತಾನೆ NHAI ಚೆನ್ನಾಗಿದ್ರೆ ಕುಡಿದು ಗಾಡಿ ಓಡಿಸ್ಬೇಡ್ರಿ, ಹೆಲ್ಮೆಟ್ ಹಾಕೊಂಡು ಓಡಿಸ್ರಿ, ಇವೆಲ್ಲ ಬರ್ದಿರ್ತದೆ. ಕೆಳಗೆ NHAI ಅಂತ ಬರ್ದಿರ್ತಾನೆ. ಸೊ ಇದನ್ನು ನೀವು ಓದೋ ನೆಸಸರಿ ಇದೆಯಾ, ಇಲ್ಲ. ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಇಷ್ಟೇ. ಓಕೆ, ಸೊ ಇದನ್ನು ನೀವು ತಿಳ್ಕೊಳ್ಳಿ. ಆ್ಯಂಡ್ ದೆನ್ ಯಕೃತ್ತು. ಓಕೆ, ನಮ್ಮ ಮಾನವನ ದೇಹದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದಂದ್ರೆ ಈ ಯಕೃತ್ತು. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಈ ಕೊರೋನಾ ಬಂತು ಗೊತ್ತಾ, ಈ ಕೊರೋನಾ ಯಾವುದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ. ಓಕೆ, ಇದು ಯಾವ ಅಂಗದ ಕಾಯಿಲೆ ಆಗಿದೆ ಕೊರೋನಾ, ಆ್ಯಕ್ಚುಲಾಗಿ ಶ್ವಾಸಕೋಶದ ಕಾಯಿಲೆ ಆಗಿದೆ. ಅದಕ್ಕೆ ಉಸಿರು ಇರಲಾರ್ದೆ, ಆಕ್ಸಿಜನ್ ಇರಲಾರ್ದೆ ಅವರು ಸಾಯ್ತಿದ್ರು. ಓಕೆ, ಇವಾಗ ಕೊರೋನಾದಲ್ಲಿ ಎಷ್ಟು ಜನ ಡೆತ್ ಆಗಿದ್ದಾರೆ ಗೊತ್ತಾ, ಅವರಲ್ಲಿ ಇವಾಗ ಆಕ್ಸಿಜನ್ ಕೊರತೆಯಿಂದ ಅವರು ಡೆತ್ ಆಗಿದ್ದಾರೆ. ಮೀನ್ಸ್ ಈ ಕೊರೋನಾ ಅನ್ನೋದು ಏನು ಮಾಡ್ತದೆ, ಈ ಶ್ವಾಸಕೋಶಕ್ಕೆ ಅದು ಅಟ್ಯಾಕ್ ಆಗಿಬಿಡ್ತಿತ್ತು. ಈ ಶ್ವಾಸಕೋಶದ ಮೇಲೆ ಪ್ರಾಬ್ಲಮ್ ಬರ್ತಿತ್ತು, ಯಾವುದು, ಈ ಕೊರೋನಾ ಅನ್ನೋದು. ಸೊ ಅದಕ್ಕೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ಅವ್ರೇನಾಗ್ತಿದ್ರು, ಡೆತ್ ಆಗ್ತಿದ್ರು. ಓಕೆ, ವ್ಯಕ್ತಿಗಳು, ನಾವಾಗಲಿ ನೀವಾಗಲಿ ಅವಾಗ ನಮಗೆ ಬಂದಿರೋದು ಯಾಕೆ ಅಂದರೆ, ನಮ್ಮ ಕೊರೋನಾ ನಮಗೆ ಬಂದಿದ್ದೆ ಅಂದರೆ ನಮಗೆ ಯಾವ ಒಂದು ಅಂಗದ ಮೇಲೆ ಅದು ಇಂಪ್ಯಾಕ್ಟ್ ಮಾಡಿದೆ ಅಂದರೆ ಈ ಶ್ವಾಸಕೋಶದ ಮೇಲೆ ಮಾಡಿದೆ. ಸರಿನಾ, ಇದನ್ನು ಹೊರತಾಗಿ ಬೇರೆ ಯಾವುದ್ರ ಮೇಲೂ ಕೂಡ ಅದು ಕಾಸ್ ಮಾಡಿಲ್ಲ. ಸರಿನಾ, ಇದು ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಹೊಟ್ಟೆನಲ್ಲಿ ಏನಿಲ್ಲ, ಹೊಟ್ಟೆನಲ್ಲಿ ಕಂಡುಬರ್ತಕ್ಕಂಥ ಒಂದು ಆ್ಯಸಿಡ್ ಯಾವುದು, HCl. ಓಕೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಕಂಡುಬರುತ್ತೆ. ಅದು ಎಲ್ಲಿ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಕಂಡುಬರುತ್ತೆ. ಸರಿನಾ, ಇದು ಗೊತ್ತಿರಲಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಈ ಮಾಡೆಲ್ ಕ್ವಶನ್ ಪೇಪರ್ನ. ಇನ್ನೂ ಹಲವು ಪ್ರಮುಖ ಪ್ರಶ್ನೆಗಳು, ಹಾಗೆ ಅದಕ್ಕೆ ಸಂಬಂಧಿಸಿದಂತಹ 360 + 360 720 ಡಿಗ್ರಿ ಆ್ಯಂಗಲಲ್ಲಿ ಡಿಸ್ಕಷನು. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.